ನೀನಾ? ನಾನೇ. ರೇಗತಿ, ನಿನ್ ಕಂಡು ಬಿದ್ಬಿಟ್ನಾ? ಆಯ್ತು, ಇವತ್ ನನ್ ತಿಥಿ. ಯಾಕಯ್ಯ ನನ್ ಕಂಡ್ರೆ ಅಷ್ಟೊಂದು ಹೆದರ್ಕೋತೀಯ? ನಾನೇನ್ ಕರಡಿನ, ಸಿಂಹನ, ವೀರಪ್ಪನ, ಇಲ್ಲ ಚಂದ್ರಸ್ವಾಮಿನ? ಅವ್ರೆಲ್ರಿಗಿಂತ ಡೇಂಜರ್ ಅಪ್ಪ ನೀನು. ಅರೆ ಅಂತದೇನಯ್ಯ ಮಾಡಿದೀನಿ ನಾನು? ಸುಮ್ನೆ ಯಾಕೆ ನನ್ ಮೇಲೆ ಅಪವಾದ ಹೊರಿಸ್ತೀಯ? ನೋಡಯ್ಯ, ಬೆಟ್ಟಿಂಗ್ಸ್ ಕಟ್ಟೋದ್ರಲ್ಲಿ ಭರ್ಜರಿ ಗಂಡು ನೀನು. ಯಾರನ್ ಬೇಕಾದ್ರೂ ಸುಲಭವಾಗಿ ಸೋಲ್ಸಿ ಗೆಲುವಿನ ಸರ್ದಾರ ಆಗ್ಬಿಡ್ತೀಯ. ಇದ್ ಬದ್ದಿದ್ದೆಲ್ಲ ಕೇಳ್ಕೊಂಡು ನಾವು ಮನೆಗೆ ಹೋಗಿ ಹೆಂಡತಿರ ಹತ್ರ ಉಗಿಸ್ಕೋಬೇಕು. ಯಾಕಪ್ಪ ಬೇಕು? ಸರಿ ಬಿಡಯ್ಯ, ನನ್ನಿಂದ ನಿನಗೆ ಯಾಕೆ ತೊಂದ್ರೆ? ಇನ್ಮೇಲೆ ಯಾರ ಜೊತೆನೂ ಬೆಟ್ಟಿಂಗ್ಸ್ ಕಟ್ಟಲ್ಲ ಅಂತ ರಾಜಿ ಆಗ್ಬಿಡ್ತೀನಿ. ನಿಜವಾಗ್ಲು? ಹೌದಮ್ಮ. ಅಬ್ಬಾ, ನಾಳೆನೆ ಜಾಜಿ ಮಲ್ಲಿಗೆ ಹೂವಿನ ಹಾರ ಹಾಕಿಸ್ಬಿಡ್ತೀನಪ್ಪ ಗಣೇಶನ್ಗೆ. ಹೌದಾ? ಆ ಖುಷಿಗೆ 1/2 ಕಾಫಿ ಕುಡಿಯೋಣ. ಬಿಲ್ಲು? ಬಿಲ್ ತಾನೆ, ತಗೊಳ್ಳ 50 rupees. ನೀನೇ ಬಿಲ್ ಕೊಡಯ್ಯ. ಏನು ಇದು? ಕಮಾನ್, ಟೋಪಿ ಕರೆಕ್ಟ್ ಆಗಿದೆ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ನಮಸ್ಕಾರ ತಂಗಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮಸ್ಕಾರ ಅಣ್ಣ. ನಮಸ್ಕಾರ. ಓ ಅಣ್ಣಂದ್ರ ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ. ಓ ಅಕ್ಕಂದ್ರ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮಸ್ಕಾರ. ಪರವಾಗಿಲ್ಲ ಅಣ್ಣ, ಕಾಲಿಗೆ ಬೀಳ್ತೀನಿ ಅಣ್ಣ. ಈ ಬಡ ನೋಟಿ ಮೇಲೆ ಹೊಡಿಬೇಡ ಅಣ್ಣ. ಹೆದರ್ಕೋಬೇಡ ಅಣ್ಣ, ಧೈರ್ಯವಾಗಿರು. ಒಂದು ವೇಳೆ ನಿನ್ನ ಹಳೆ ಎಕ್ಕಡ ತಗೊಂಡು ನನ್ನ ಕೆನ್ನೆ ಮೇಲೆ ಪಟ 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 ಅಂತ ಹೊಡೆದ್ರು ನನಗೆ ಕೋಪ ಬರಲ್ಲ ಅಣ್ಣ. ಬನ್ನಿ. ಅಲ್ಲ, ಕಾಫಿ ಮೈ ಮೇಲೆ ಬಿದ್ರು ಕೋಪ ಬರಲ್ಲ ಅಂತಾರಲ್ಲ, ಈ ಪ್ರಪಂಚದಲ್ಲಿ ಇಂಥವ್ರು ಇದಾರ? ಅಲ್ಲ ಗುರು, ಅವನ್ ಹೇಳಿ ಕೇಳಿ MLA. ನಿಜವಾಗ್ಲು ಅವನು ಕೋಪ ಅನ್ನೋದ್ರ ಅರ್ಥನೇ ಗೊತ್ತಿಲ್ಲ. ಆಯ್ತು ಕಣ, ಅವನ್ ಎದ್ವಾ ತದ್ವಾ ಕೋಪ ಮಾಡ್ಕೊಂಡು ತಲೆ ಎಲ್ಲ ಕೆರ್ಕೊಂಡು ಮೈ ಮೇಲಿರೋ ಬಟ್ಟೆ ಎಲ್ಲ ಹರ್ಕೊಂಡು ಹುಚ್ಚ ಆಗೋ ಹಾಗೆ ಮಾಡ್ತೀನಿ. ಸಾಧ್ಯನೇ ಇಲ್ಲ ಗುರು. ಎಷ್ಟು ಬೆಟ್ಸು? 1000 rupees ಬೆಟ್ಸ್. ಡನ್. ನಮಸ್ಕಾರ ಅಣ್ಣ. ಚೆನ್ನಾಗಿದ್ಯಾ ಅಣ್ಣ? ಚೆನ್ನಾಗಿದ್ದೀನಿ ಸರ್. ಸಂಜೀವ್ ಅಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದಾರೆ ಸರ್. ಒಂದ್ 4 ಕಾಫಿ ತಗೊಂಬ ಅಣ್ಣ. ಆಯ್ತು ಸರ್. ನಮಸ್ಕಾರ ಸರ್. ನಮಸ್ಕಾರ ಅಣ್ಣ. ಅಣ್ಣಂಗೆ ಜಾಗ ಕೊಡು. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಂಡ. ನನ್ನಿಂದ ಏನಾಗ್ಬೇಕಾಗಿತ್ತು ಅಣ್ಣ? ನಾನ್ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು. ಹೇಳಣ್ಣ. ಆ ವಿಷಯ ಹೇಳಿದ್ರೆ ನಿಮ್ಗೆ ಕೋಪ ಬರುತ್ತೆ ಸರ್. ಕೋಪ ನನಗೆ ಖಂಡಿತ ಬರಲ್ಲ ಅಣ್ಣ. ನಿಮಗ್ ಖಂಡಿತವಾಗ್ಲೂ ಕೋಪ ಬರಲ್ವಾ ಸರ್? ನನ್ನ ಆಣೆಗೂ, ನಮ್ಮ ಅಪ್ಪನ ಆಣೆಗೂ, ನಮ್ಮ ಪಕ್ಷದ ಮೇಲೆ ಆಣೆಗೂ ನನ್ ಕೋಪ ಬರಲ್ಲ ಅಣ್ಣ. ನೀನ್ ಧೈರ್ಯವಾಗಿ ಹೇಳಣ್ಣ. ಸರಿ ಸರ್, ನೀವ್ ಇಷ್ಟೊಂದು ಹೇಳಿದ್ಮೇಲೆ ನಾನು ನಿಜವಾಗ್ಲೂ ಹೇಳ್ತೀನಿ. ಸರ್, ನಿಮಗ್ ಕೋಪ ಬರ್ತಾ ಇದೆ ಸರ್? ಅಯ್ಯೋ, ನನಗ್ ಕೋಪ ಬರಲ್ಲ ಅಣ್ಣ. ನೋಡಿದ್ರ ದೇವರೊಳಗೆ ನಿಮ್ಗೆ ಕೋಪ ಬರ್ತಾ ಇದೆ ಸರ್? ಇಲ್ಲ ಅಣ್ಣ, ನನಗ್ ಕೋಪ ಬರಲ್ಲ ಅಣ್ಣ. ಇಲ್ಲ ಸರ್, ನಿಮಗ್ ಕೋಪ ಬರ್ತಾ ಇದೆ. ಆ ಕೋಪದಿಂದ ನಿಮ್ ಕೆನ್ನೆಗಳು, ತುಟಿಗಳು ಅದಿರ್ತಾ ಇದೆ. ನಿಮಗ್ ಕೋಪ ಬಂದಿದೆ ಅನ್ನೋಕೆ ನಿಮ್ ಮೂಗಿನ ಹೊಳ್ಳೆಗಳು ಹಾಗೆ ಅರಳ್ತಾ ಇದೆ. ನೋಡಿ ನೋಡಿ. ಇಲ್ಲ ಅಣ್ಣ, ನನಗ್ ಕೋಪ ಬರಲ್ಲ ಅಣ್ಣ. ಕೋಪ ಬಂದಿದೆ ಅಂತ ಹೇಳ್ತಿದ್ದೀನಿ. ಇಲ್ಲ ಅಣ್ಣ, ನನಗ್ ಕೋಪ ಬರಲ್ಲ ಅಣ್ಣ. ಇಲ್ಲ ಅಣ್ಣ, ನಿಮಗ್ ಕೋಪ ಬಂದಿದೆಯಣ್ಣ. ನೋ ರಮೇಶ, ನನ್ನ ಮುಖ ಸರಿಯಾಗಿ ನೋಡಿ ಹೇಳು. ನನಗೆ ಕೋಪ ಬಂದಿದೆಯೇನೋ? ಸ್ವಲ್ಪ ಕೋಪ ಬಂದಿದೆ. ನೋಡಿದ್ರಾ? ನನ್ನ 35 ವರ್ಷ ಸರ್ವಿಸ್ ನಲ್ಲಿ ಒಂದು ಕ್ಷಣ ಕೋಪ ಮಾಡ್ಕೊಂಡಿಲ್ಲ ಕಣೋ. ಸಂಗಣ್ಣ, ನನ್ನ ಮುಖದಲ್ಲಿ ಸ್ವಲ್ಪ ಕೋಪ ಬಂದಿದ್ದೀನಾ? ಸ್ವಲ್ಪ ಅಲ್ಲ ಸರ್, ಜಾಸ್ತಿ ಬಂದಿದೆ. ನೋಡಿದ್ರಾ? ಇಲ್ಲ, ನನಗೆ ಕೋಪ ಬರೋದಿಲ್ಲ. ನೋಡಿ ಅಮ್ಮ, ಅಕ್ಕ, ತಂಗಿ, ತಾಯಿ ತಾಯಿ, ನಿನ್ನ ಮುಖ ನೋಡಿ, ಸರಿ ನೋಡಿ ಹೇಳಿ, ಈ ಮುಖದಲ್ಲಿ ಕೋಪ ಬರ್ತಾ ಇದ್ಯಾ? ಕೋಪ ಎದ್ ಕಾಣ್ತಾ ಇದೆ ಸರ್. ನೋಡಿ ಕೋಪ ಇದೆ. ಕೋಪ ಇಲ್ಲ. ಕೋಪ ಇದೆ ಸರ್. ಇದೆ. ನಮಸ್ಕಾರ MLA ಸಾಹೇಬ್. ನಮಸ್ಕಾರ. ನಮಸ್ಕಾರ ಮ್ಯಾನೇಜರ್ ಅಣ್ಣ. ನೀವಾದ್ರೂ ಸರಿಯಾಗಿ ಹೇಳಿ, ನನ್ನ ಮುಖದಲ್ಲಿ ಕೋಪ ಇದೆಯಾ? ಕಮಾನ್ ಟೆಲ್ ಮೀ. ಕೋಪದಿಂದ ನಿನ್ ಮುಖ ಟಮಟ ಅಂತಾರ ಕೆಂಪುಗಾಗ್ಬಿಟ್ಟಿದೆ ಅಣ್ಣ. ಇಲ್ಲ, ಕೋಪ ಬರಲ್ಲ, ಕೋಪ ಬರಲ್ಲ. ಕೋಪ ತಡ್ಕೊಳಕ್ಕಾಗದೆ ನಿಮ್ ಕೈ ಕಾಲೆಲ್ಲ ನಡುಗ್ತಾ ಇದೆ. ಕೋಪದಿಂದ ನೀವು ತುಟಿ ಕಚ್ತಾ ಇದ್ದೀರಾ. ನಿಮ್ BP ರೈಸ್ ಆಗಿದೆ. ಅದಕ್ಕೆ ನಾನು ವಿಷಯ ಹೇಳಲ್ಲ ಅಂತ ಹೇಳಿದೆ. ನಿಮ್ಗೆ ಕೋಪ ಬಂದಿದೆ ಬಂದಿದೆ ಬಂದಿದೆ. ಬರಲ್ಲ, ಕೋಪ ಬರಲ್ಲ, 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 ಬರಲ್ಲ. ಪೂರಿ, ಉಪ್ಪಿಟ್ಟು, ಇಡ್ಲಿ, ವಡೆ. ಇವತ್ತಿಗೆ ಸಾಕು. ಸ್ವಾಮಿ, ಸ್ವಾಮಿ ಕರೆದ್ರೆ ಬಂದ್ರೆ ಸ್ವಾಮಿ,
ಅಡಿಗೆ ಮನ್ಲಿ ನಮ್ಮಾಕಿ ನನಗೋಸ್ಕರ ಎಂತೆಂತ ತಿಂಡಿ ಮಾಡಿದಾಳ ಗೊತ್ತಾ? ಒಂದು ದಿವಸ ನಿನ್ ಹೆಂಡತಿ ಈ ತರ ಮಾಡಿದಾಳ? ನನ್ನ ಹೆಂಡತಿ ನಿಮ್ಗೆ ಯಾಕೆ ಮಾಡ್ತಾಳೆ ಯಜಮಾನ್ರ? ಅಯ್ಯೋ ಬೆಕರ್ ಮುಂಡದೆ, ತಾನೇ ಬುದ್ಧಿವಂತ ಅಂತ ಮಾತಾಡ್ತಾನೆ, ತಲೆ ಹಾರತೆ. ಭುವನ, ನೀನ್ ಇದನ್ನೆಲ್ಲ ಅಲ್ಲಿ ಇಟ್ಬಿಟ್ರೆ ನಾನು ಫಟ್ಟ ಕುತ್ಕೊಂಡು ಬಾರಿಸ್ಬಿಡ್ತೀನಿ. ಅಪ್ಚಾರ ಅಪ್ಚಾರ, ಇದು ನಿಮ್ಗಲ್ರಿ, ಸ್ವಾಮಿಗೆ. ನಿಜವಾಗ್ಲೂ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಮ್ಮ ಅವ್ರೆ. ನನಗೋಸ್ಕರ ಇಷ್ಟೊಂದು ತಿಂಡಿ ಮಾಡ್ಕೊ ಬಂದಿದ್ದೀರಾ? ನೀನ್ಗಲ್ವೋ, ಆ ಸ್ವಾಮಿಗೆ. ಸ್ವಾಮಿ ಕರೆದ್ರಮ್ಮ? ದ್ರವೇ, ನಾನ್ ಕರೆದಿದ್ದು ಈ ಭಗವಂತನ. ಸ್ವಾಮಿ, ನಿನಗೋಸ್ಕರ ಇಡ್ಲಿ, ವಡೆ, ಪೂರಿ, ಉಪ್ಪಿಟ್ಟು ಎಲ್ಲ ಮಾಡಿದ್ದೀನಿ. ಇದನ್ನ ಸ್ವೀಕರಿಸಿ ನನ್ನನ್ನ ಕೃತಾರ್ಥನಾಗಿ ಮಾಡಪ್ಪ. ಅಲ್ವೇ ಭುವನ, ಎಲ್ರು ನೈವೇದ್ಯಕ್ಕೆ ಅಂತ ಸಕ್ಕರೆ ಪೊಂಗಲ್ಲು, ರವೆ ಪಾಯಸ, ರಸಾಯನ ಎಲ್ಲ ಮಾಡ್ತಾರೆ. ನೀನೇನು ಬಹಳ ವಿಚಿತ್ರವಾಗಿ ಮಾಡಿದ್ಯಲ್ಲ? ವಿಚಿತ್ರ ಅಲ್ಲ ರೀ, ವಿಭಿನ್ನ. ವಿಭಿನ್ನ? ಹೇಗೆ ಹೇಗೆ ಹೇಗೆ? ಈಗ ಎಲ್ಲಾರು ಮಾಡೋ ಒಂದೇ ತರ ತಿಂಡಿ ತಿಂದು ತಿಂದು ಆ ದೇವ್ರ ನಾಲ್ಗೆನೂ ಕೆಟ್ಟೋಗಿರುತ್ತೆ. ನಾವೆಲ್ಲರೂ ತಿನ್ನೋ ಹಾಗೆ ಖಾರವಾಗಿರೋದನ್ನ ದೇವರಿಗೆ ಅರ್ಪಣೆ ಮಾಡಿದ್ರೆ ರುಚಿ ರುಚಿಯಾಗಿ ನೈವೇದ್ಯ ಮಾಡೋ ಮಹಾನ್ ಭಕ್ತಿ ಅಂತ ಹೇಳಿ ಆ ದೇವ್ರು ನನ್ ಮೇಲೆ ಸ್ಪೆಷಲ್ ಕನ್ಸೆಷನ್ ತೋರಿಸ್ತಾರೆ ರೀ. ಹೇಗೆ ಹೇಗೆ? ದೇವ್ರು ಇಂಥ ಕಚಡನೆಲ್ಲ ತಿಂತಾನ? ಹೌದು ಅಮ್ಮವ್ರೆ, ಇಂಥ ಕಚಡನೆಲ್ಲ ಯಜಮಾನ್ರೆ ತಿನ್ನೋದು. ನಾನ್ ತಿನ್ನೋದನ್ನ ಕಚಡ ಅಂತೀಯ? ಲೋ ಸ್ವಾಮಿ, ತಪ್ಪು ಅಮ್ಮವ್ರೆ, ದೇವ್ರನ್ನ ಲೋ ಅಂತ ಕರಿಬಾರ್ದು. ಅಯ್ಯಯ್ಯೋ, ಇವಾಗ ಕರೆದಿದ್ ನಿನ್ನ. ಆ ಕರ್ಪೂರ ತಕ್ಕೊಡು. ದೇವ್ರಿ, ವಯಸ್ಸಿಗೆ ಬಂದಿರೋ ನನ್ ಮಗಳನ್ನ ನೀನೇ ಕಾಪಾಡಪ್ಪ. ಎಲ್ರೂ ಅವ್ರ ಕೋರಿಕೆ ಈಡೇರಿದ ಮೇಲೆ ನಿನಗ್ ಹರಕೆ ಸಲ್ಲಿಸ್ತಾರೆ, ಆದ್ರೆ ನಾನ್ ಹಾಗಲ್ಲ. ನನ್ ಕೋರಿಕೆ ಈಡೇರ್ಸು ಅಂತ ಅಡ್ವಾನ್ಸ್ ಆಗಿ ನಾನ್ ನಿನ್ಗೆ ಹರಕೆ ಸಲ್ಲಿಸ್ತೀನಿ. ಭೇಷ್ ಭೇಷ್, ಹೊಸ ಪದ್ಧತಿ ತುಂಬಾ ಚೆನ್ನಾಗಿದೆ. ಕೋರಿಕೆ ಏನು ಅಂತ ಹೇಳು. ಈ ಪ್ರೇಮ ವಿವಾಹಕ್ಕೆ ನಾನು ಡೆಡ್ ಅಗೇನ್ಸ್ಟ್ ಅಂತ ನಿಮಗ್ ಗೊತ್ತಲ್ಲ ಸ್ವಾಮಿ. ನನ್ ಮಗಳು ಈ ಲವ್ ಪವು ಅನ್ನೋ ಪ್ರೇಮ ಜಾಲಕ್ಕೆ ಸಿಕ್ಕಾಕೊಳ್ದೆ ನಾನ್ ಇಷ್ಟಪಡೋ ಹುಡುಗನ್ನೇ ಅವಳು ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳೋ ಹಾಗೆ ಅವಳಿಗೆ ಸ್ಟ್ರಾಂಗ್ ಆಗಿ ಮನ್ಸ್ ಕೊಡಪ್ಪ. ಈ ನನ್ನ ಕೋರಿಕೆ ಈಡೇರಕ್ಕೋಸ್ಕರ ನಿನ್ನ ಗುಡಿ ಸುತ್ತ ನಮ್ಮ ಯಜಮಾನ್ರ ಕೈನಲ್ಲಿ 1,000 ಲಾಗದ ಪ್ರದಕ್ಷಿಣೆ ಹಾಕಿಸ್ತೀನಪ್ಪ. ಏನು? ನಾನು 1000 ಲಾಗದ ಪ್ರದಕ್ಷಿಣೆ ಹಾಕ್ಬೇಕಾ? ಆಗಲ್ಲ, ಆಗಲ್ಲ. ಅರ್ಕೆ ಹೊತ್ತ ಮೇಲೆ ಆಗಲ್ಲ ಅನ್ಬಾರ್ದು ಯಜಮಾನ್ರೆ, ಅಲ್ವಮ್ಮ? ಹೌದೌದು ಹೌದು. ಏನು ಹೌದು? ಲಾಗದ ಪ್ರದಕ್ಷಿಣೆ ಹಾಕ್ಬೇಕಾಗಿರೋದು ನಾನು. 4 ಪ್ರದಕ್ಷಿಣೆ ಹಾಕಿದ್ರೆ ಸೊಂಟ ಎಲ್ಲ ಉಳುಕತ್ತೆ, ಅಂಥದ್ರಲ್ಲಿ 1000ನ? ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಬಿಟ್ಟು ನೋಡಿ, ಹೊತ್ಕೊಂಡಿರೋ ಹರಕೆ ತೀರಿಸದೆ ಹೋದ್ರೆ ದೇವ್ರಿಗೆ ಕೋಪ ಬಂದು ಇಲ್ಲದ ಅವಾಂತರ ಆಗೋಗ್ಬಿಡುತ್ತೆ. ಅಲ್ವೇ? ನೋಡಿ, ನಾನ್ ಹರಕೆ ಹೊತ್ಕೊಂಡಾಯ್ತು, ನೀವ್ ತೀರಿಸಲೇಬೇಕು. ಎಕ್ಸ್ಕ್ಯೂಸ್ ಮಿ ಪ್ರಿನ್ಸಿಪಲ್ ಸರ್. ಯಾಕೆ, ಏನಾಯ್ತು? ಪಾಠ ಬೇಜಾರು ಸರ್. ಬೇಜಾರು? ಹಾಗಾದ್ರೆ ಏನ್ ಮಾಡು ಅಂತೀಯಾ? ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಹೇಳ್ತೀರಾ? ಹೇಳು ಅಂತೀಯಾ? ಸರಿ, ಕೇಳು. ಬಕ್ಕತ್ತಲೆ ಹೆಂಗಸ್ರಿಗೆ ಬರೋದಿಲ್ಲ, ಗಂಡಸ್ರಿಗೆ ಮಾತ್ರ ಬರುತ್ತೆ, ಯಾಕೆ? ಅಷ್ಟೇನಾ? ನಾನು ಏನೋ ಅಂತಿದ್ದೆ. ಪಕ್ಕ ತಲೆ ಹೆಂಗಸರಿಗೆ ಬರೋಲ್ಲ, ಗಂಡಸರಿಗೆ ಮಾತ್ರ ಬರುತ್ತೆ. ಯಾಕೆ ಅಂದ್ರೆ ಯಾಕೆ ಅಂದ್ರೆ ಯಾಕೆ ಅಂದ್ರೆ ಯಾಕೆ ಸರ್, ಸಾಯಂಕಾಲದವರೆಗೂ ಟೈಮ್ ತಗೊಂಡು ಚೆನ್ನಾಗಿ ಯೋಚನೆ ಮಾಡಿ ಹೇಳಿ ಸರ್, ಪರವಾಗಿಲ್ಲ. ಈಗ್ಲೇ ತಲೆ ಕೆಟ್ಟು ಕೆರ ಹಿಡಿದೋಗಿದೆ. ಇನ್ನು ಯೋಚಿಸ್ತಾ ಇದ್ರೆ ತಲೆ ಚಿಟ್ಟು ಹಿಡಿದು ಸಾಯಂಕಾಲದೊಳಗೆ ಇರೋ 4 ಕೂದಲು ಕಿತ್ಕೊಂಡು ಕೈಗೆ ಬರುತ್ತೆ. ಅದೇ ಸರ್ ಉತ್ತರ. ಅಂದ್ರೆ ಪ್ರತಿ ಚಿಕ್ಕ ಚಿಕ್ಕ ವಿಷಯಕ್ಕೂ ನೀವು ಗಂಡಸರು ಜುಟ್ನ ಕಿತ್ಕೋತಾನೆ ಇರ್ತೀರಲ್ಲ, ಅದಕ್ಕೆ ಬಕ್ಕತಲೆ ಆಗೋದು. ವಂಡರ್ಫುಲ್, ಫ್ಯಾಂಟಾಸ್ಟಿಕ್, ಯು ಆರ್ ಟೂ ಇಂಟೆಲಿಜೆಂಟ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. 5 ಸ್ವಲ್ಪ ಮಣ್ಣಾದ್ರೂ ಇರಬಾರ್ದಾ ಇಲ್ಲಿ? ಅಯ್ಯೋ, 6. ಯಾಕ್ರಿ ನಿಲ್ಲಿಸ್ಬಿಟ್ರಿ? ಹೊಡಿರಿ ಲಾಗನ. 6 ಲಾಗ ಹೊಡೆಯೋಷ್ಟೊತ್ತಿಗೆ ನಡು ಹಿಡ್ಕೊಂಡ್ಬಿಡ್ತು. ಇನ್ನು 994 ಹೇಗೆ? ಭುವನ ಸ್ವಲ್ಪ ಕನ್ಸೆಷನ್ ತೋರ್ಸೆ. ದೇವ್ರ ವಿಷಯದಲ್ಲಿ ಹಾಗಲೇ ಚೌಕಾಶಿ ಮಾಡ್ಬಾರ್ದು ರೀ, ಬೇಗ ಹೊಡಿರಿ ಲಾಗನ. ಈ ಸಾರಿ ಖಂಡಿತ ಮಾಡಿಸ್ಲೇಬೇಕು. ನನ್ನ ಫ್ರೆಂಡ್ ಪ್ರಿನ್ಸಿಪಾಲ್ ಬರ್ತಾ ಇದ್ದಾನೆ, ಅವ್ನು ಹೊರಟೋಗ್ಲಿ, ಆಮೇಲೆ ಲಾಗ ಹೊಡಿತೀನಿ. ಹರಕೆ ಸಲ್ಲಿಸುವಾಗ ಹಾಗೆಲ್ಲ ಬೇರೆ ಕಡೆ ಗಮನ ಹರಿಸಬಾರ್ದು. ಹೊಡಿರಿ ಲಾಗ, ಹಾಗೆ ಅಂತೀಯ? ಹೊಡಿರಿ. ಈ ಸಮಯಕ್ಕೆ ಬರ್ಬೇಕಾ ಇವನು? ದೀರ್ಘಾಯುಷ್ಮಾನ್ ಭವ. ಪಾಂಡುರಂಗ,
ಏನು ಇದು ಲಾಗ ಹಾಕೊಂಡ್ ಬರ್ತಾ ಇದೀಯಾ? ಏನಿಲ್ಲ, ನನ್ ಮಗಳು ಲಕ್ಷ್ಮಿ ನಿಮ್ ಕಾಲೇಜಿನಲ್ಲಿ ಓದ್ತಿದ್ದಾಳಲ್ಲ, ಅವಳು ಯಾರ ಪ್ರೇಮದ ಬಲೆಗೂ ಸಿಕ್ಕಾಕೊಳ್ದೇ ಇದ್ರೆ ನಮ್ಮ ಯಜಮಾನ್ರ ಕೈನಲ್ಲಿ 1,000 ಲಾಗದ ಪ್ರದಕ್ಷಿಣೆ ಹಾಕಿಸ್ತೀನಿ ಅಂತ ನಾನ್ ಹರಕೆ ಹೊತ್ಕೊಂಡಿದ್ದೆ. ಅದನ್ನ ಅಡ್ವಾನ್ಸ್ ಆಗಿ ನಮ್ಮ ಯಜಮಾನ್ರು ತೀರಿಸ್ತಾ ಇದ್ದಾರೆ. ಒಳ್ಳೆ ಹರಕೆ. ಕೇಳಿದ್ರಾ? ಏನ್ರಿ ಇದೇನೋ ಹೊಸ ತರ ಇದೆಯಲ್ಲ ಹರಕೆ. ನಾನು ಒಂದು ಹರಕೆ ಹೊತ್ಕೊಂತೀನಿ. ಈ ಸಲ ಮಹಿಳಾ ಮಂಡಳಿ ಎಲೆಕ್ಷನ್ ಅಲ್ಲಿ ನನ್ನನ್ನು ಗೆಲ್ಸಿ ಪ್ರೆಸಿಡೆಂಟ್ ಮಾಡಿದ್ರೆ 3,000 ಲಾಗ ಹೊಡಿಸ್ತೀನಿ ನಮ್ಮ ಯಜಮಾನ್ರ ಕೈಯಲ್ಲಿ. ಅಲ್ವೇನ್ರಿ? ನಿಮ್ ಕೈಯಲ್ಲಿ ಹರಕೆ ಹೇಗ್ ಸಲ್ಲಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಪ್ರಿನ್ಸಿಪಾಲ್ ಕತೆ ಮುಗಿದು ಹೋಯ್ತು. ಮುಗಿಲಿಲ್ಲ, ಶುರು ಮಾಡಿ. ಸೀತಾಪತಿ ಬರ್ತಾವ್ರೆ, ಸೀತಾಪತಿ ಬರ್ತಾವ್ರೆ, ಸೀತಾಪತಿ ಬರ್ತಾವ್ರೆ, ಸೀತಾಪತಿ ಬರ್ತಾವ್ರೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಏನ್ ಇವತ್ತೆಲ್ಲ ಪ್ಲಾಸ್ಟ್ ಹಾಕೊಂಡಿದ್ದೀರಾ? ಮೌನ ವ್ರತನ ಅಥವಾ ಶ್ರದ್ಧಾಂಜಲಿನ? ಏನ್ ಸಮಾಚಾರ ಫ್ರೆಂಡ್ಸ್? ನೀವ್ ನನ್ನ ಹತ್ರ ಮಾತಾಡೋದಿಲ್ವಾ? ಯಾಕೆ? ಓಹೋ, ಬೆಟ್ಟಿಂಗ್ಸ್ ಕಟ್ಟಿ ನಿಮ್ ಹತ್ರ ಇರೋ ದುಡ್ಡನ್ನ ಎಗ್ರಿಸ್ಕೊಂಡು ಹೋಗ್ತೀನಿ ಅಂತನಾ? ಹೋಗ್ಲಿ ಬಿಡಿ, ನನಗೂ ಕಷ್ಟ ಇಲ್ಲ, ನಿಮಗೂ ತಾಪತ್ರೆ ಇಲ್ಲ. ಅಂದಾಗೆ ಹೊಸ ಆಫೀಸರ್ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡ್ರಾ? ಅಂತೂ ಇವತ್ ಪೂರ್ತಿ ನನ್ನ ಹತ್ರ ಮಾತಾಡೋದಿಲ್ಲ ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅನ್ನಿ. ನನಗೇನು, ಒಳ್ಳೆ ಚಾನ್ಸ್ ನೀವೇ ಹಾಳು ಮಾಡ್ಕೊಂಡ್ರಿ. ಏನು ಇಲ್ಲ, ಹೊಸದಾಗಿ ಬಂದಿರೋ ಆಫೀಸರ್ನ ಶರ್ಟು ಪ್ಯಾಂಟು ಬಿಚ್ಚಿ ಬರೀ ಚಡ್ಡಿಲಿ, ಅದು ನಿಮ್ಮೆದ್ರ ಕರ್ಕೊಂಬರೋಣ ಅಂತಿದ್ದೆ. ನನಗ್ ಗೊತ್ತು ನೀವು ಬರ್ತೀರಾ ಅಂತ. ಈಗ ಬೆಟ್ ಕಟ್ಟಕ್ ಆಗಲ್ಲ ಸೀತಾಪತಿ. ಈ ಆಫೀಸರು ತುಂಬಾ ಸ್ಟ್ರಿಕ್ಟ್. ಎದುರು ನಿಂತ್ಕೊಂಡ್ರೆ ಕೈ ಕಾಲ ಪತ್ತುಗುಟ್ಟೋಯ್ತದೆ. ಅಂಥದ್ರಲ್ಲಿ ಅವ್ರ ಶರ್ಟು ಪ್ಯಾಂಟು ಬಿಚ್ಚಿಸಿ ಬರೀ ಚಡ್ಡಿದಾನೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಿದ್ಯಲ್ಲ, ಇದು ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಎಷ್ಟು ಬೆಟ್ಟು? ಎಲ್ಲರಿಂದ ಸೇರಿ 1,000 ರೂಪಾಯಿ. ಓಕೆ ಓಕೆ. ಈ ಗೆಲುವಿನ ಸರ್ದಾರ್ನ ಹತ್ರ ಸೋಲು ಅನ್ನೋ ಮಾತೇ ಇಲ್ಲ. ಎಲ್ಲಿ ಕೊಡಿ. ನನಗೆ ಗೊತ್ತ್ರಿ ನಾನು ಇಲ್ಲಿ ಬಂದೇ ಬರ್ತೀನಿ ಅಂತ. ಎಸ್, ಓಕೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ನೋ, ಇಟ್ಸ್ ವೆರಿ ಬ್ಯಾಡ್ ಮಾರ್ನಿಂಗ್. ಸೂರ್ಯ ನೆತ್ತಿ ಮೇಲೆ ಬರ್ತಾ ಇದ್ದಾನೆ, ಮಧ್ಯಾಹ್ನ ಆಗ್ತಾ ಇದೆ ಅಂತ ಸೂಚನೆ ನೀಡ್ತಾ ಇದ್ದಾನೆ. ಈಗ ಒಳಗಡೆ ಬಂದು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದೆಯಲ್ಲ, ಯಾರು ನೀನು? ಸೀತಾಪತಿ, ನಾನು ಈ ಆಫೀಸ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಕಮ್ ಅಕೌಂಟೆಂಟ್ ಕಮ್ ಪಬ್ಲಿಸಿಟಿ ಇನ್ಚಾರ್ಜ್ ಕಮ್ ಸ್ಪೆಷಲ್ ಟೈಪಿಸ್ಟ್ ಕಮ್. ಹೋಲ್ಡ್ ಆನ್. ಇಷ್ಟೊಂದು ಕಮ್ಮಗಳಿಗೆ ಇನ್ಚಾರ್ಜ್ ಆಗಿರೋ ನೀನು ಇಷ್ಟೊತ್ತಿಗೆ ಕಮ್ಮೋದು? ಏನ್ ಮಾಡೋದು ಸರ್, ಒಂದಾ ಎರಡಾ? ಅದಕ್ಕೆ ಇದೆಲ್ಲ ಜಾಗ, ಇದು ಆಫೀಸು. ಅಯ್ಯಯ್ಯೋ, ಅದಲ್ಲ ಸರ್, ಫ್ಯಾಮಿಲೀಸ್ ಪ್ರಾಬ್ಲಮ್. ಫ್ಯಾಮಿಲೀಸು? ಎಷ್ಟಯ್ಯ ಫ್ಯಾಮಿಲಿ ನಿನ್ಗೆ? ಅಯ್ಯಯ್ಯೋ, ನನಗಿನ್ನೂ ಮದುವೆನೇ ಆಗಿಲ್ಲ ಸರ್. ನಮ್ಮ ಹೌಸ್ ಓನರ್ ಫ್ಯಾಮಿಲಿ ಪ್ರಾಬ್ಲಮ್ ಒಂದೇ. ಐ ಸಿ. ಏನಪ್ಪಾ ಇದು, ಒಳ್ಳೆ ಜೂಲ್ನಾಯ್ ತರ ವಾಸನೆ ನೋಡ್ತಿದ್ದೇನಲ್ಲ. ತರಹ ಅಲ್ಲ, ಜೂಲ್ನಾಯ್ಗಿಂತ ಒಂದ್ ಕೈ ಜಾಸ್ತಿ. ಏನಯ್ಯ, ಅಮಾಯಕರಾದಂತ ಸ್ಟಾಫ್ ಹತ್ರ ಬೆಡ್ ಕಟ್ಟಿ ಅವ್ರ ಸಂಬಳನೆಲ್ಲ ಲಪಟಾಯಿಸ್ತಾ ಇದ್ಯಾ? ಅಯ್ಯೋ ಮನೆ ಕಾಯಿ ಹೋಗ. ಇದೇನಯ್ಯ ಆಶ್ಚರ್ಯ, ನಾನು ಇಡೀ ಜಾತಕನೇ ಹೇಳ್ತಾ ಇದ್ದೇನಲ್ಲಪ್ಪ. ನಿಂದು ಮಾತ್ರ ಅಲ್ಲ, ಹ್ಮ್. ನಿನ್ನ ತಾತನ ಜಾತಕನೂ ಜಾಲಾಡಿಸ್ಬಿಟ್ಟಿದ್ದೀನಿ. ನಿನಗ್ ತಾಕತ್ತಿದ್ರೆ ನನ್ನ ಹತ್ರ ಬೆಡ್ ಕಟ್ಟು. ನಾನು ನಿಮ್ ಹತ್ರ ಬೆಡ್ಸ್ ಕಟ್ಟದ? ದಯವಿಟ್ಟು ಕ್ಷಮಿಸಿ ಸರ್. ಯಾಕೆ? ಸೋತ್ ಹೋಗ್ತೀನಿ ಅಂತ ಭಯನಾ? ಅದಕ್ಕಲ್ಲ ಸರ್. ನೋ, ಇವತ್ ಏನೇ ಆದ್ರೂ ಬಿಡೋದಿಲ್ಲ. ಬೆಡ್ ಕಟ್ಟು. ನಂದು 500 ರೂಪಾಯಿ. ಆಯ್ತು ಸರ್, ನಿಮ್ ಹತ್ರ ಸೋತ್ರುನು ನನ್ಗೊಂಥರ ಹೆಮ್ಮೆನೆ. ನಂದು 500 ರೂಪಾಯಿ. ಹೇಳು, ಏನ್ ಬೆಟ್ಟು? ನಿಮ್ಮ ಬಲತೊಡೆ ಹಿಂದೆ ಹಾಗೂ ಬೆನ್ ಮೇಲೆ ಕಾಸು ನಗಲ ಹುಟ್ಟು ಮಚ್ಚೆ ಇದೆ. ಎಷ್ಟು ಸುಲಭವಾಗಿ ಸೋತೋದೆ ಸೀತಾಪತಿ. ಐ ಪಿಟಿ ಯು. ನನ್ನ ಮೈ ಮೇಲೆ ಯಾವ ಮಚ್ಚೆನೂ ಇಲ್ಲ. ಅದು ಹೇಗೆ ಹೇಳ್ತೀರಾ ಸರ್? ಒಂದ್ಸಲ LIC ಅವರು ಐಡೆಂಟಿಟಿಗೆ ಅಂತ ನನ್ನ ಸರ್ವಾಂಗಾನು ಪರೀಕ್ಷೆ ಮಾಡಿಸಿದ್ರು. ಓಹೋ, ಅಂಗಾಂಗಗಳ ಪರೀಕ್ಷೆ ಮಾಡಿದ್ರಾ? ಹೌದಯ್ಯ, ಒಂದು ಚಿಕ್ಕ ಮಚ್ಚೆನೂ ಅವ್ರಿಗೆ ಸಿಕ್ಲಿಲ್ಲ. ಅಂಥದ್ರಲ್ಲಿ ಕಾಸಗಲ ಹುಟ್ಟು ಮಚ್ಚೆ ಇದೆ ಅಂತ ಹೇಳ್ತಾ ಇದೆಯಲ್ಲ, ನೀನು ಸೋತೆ ಬಿಡು. ಸರ್, ನಾನ್ ಸೋತೆ ಅಂತ ಪ್ರೂವ್ ಆಗ್ಬೇಕಾದ್ರೆ ನಿಮಗ್ ಮಚ್ಚೆನೇ ಇಲ್ಲ ಅಂತ ನನಗ್ ಗೊತ್ತಾಗ್ಬೇಕು. ಎಲ್ಲಿ ಒಂದ್ಸಲ ತೋರಿಸಿ. ಆಲ್ ರೈಟ್ ಐಸೆ. ವೆಲ್ಕಮ್ ವೆಲ್ಕಮ್, ಬನ್ನಿ.
ನೋಡ್ಕೋ ನೋಡ್ಕೋ ನೋಡ್ಕೋ. ಇದೆ ಸರ್. ಇಲ್ಲ. ಅರೆ ಇಷ್ಟಾಗ್ಲ ಮಚ್ಚೆ ಇದೆ. ನೋ, ಇಲ್ಲ, ಸುಳ್ಳು ಹೇಳ್ತಾ ಇದ್ಯಾ. ನನಗೆ ಮಚ್ಚೆ ಇಲ್ಲ. ನೀವಿಲ್ಲ ಅಂದ್ರೆ ನಾನ್ ಹೇಗ್ ನಂಬ್ಲಿ? 500 ರೂಪಾಯಿ ಪಂದ್ಯ ಬೇರೆ ಕಟ್ಟಿದೀನಿ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಹೇಳಿ. ಇಡೀ ಸ್ಟಾಫ್ ಮುಂದೆ ನನಗೆ ಮಚ್ಚೆ ಇಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ಅಯ್ಯಯ್ಯೋ ಬೇಡಿ ಸರ್. ನೋಡು, ತಪ್ಸ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ಯಾ, ನಾನ್ ಬಿಡೋಲ್ಲ. ಬಾ, ಒಂದ್ ನಿಮಿಷ ನಡಿ ಹೋಗೋಣ. ಹೇಳಿದೆ. ಬಾ. ಮೈ ಡಿಯರ್ ಸ್ಟಾಫ್, ನೋಡಿ, ನೀವ್ ಯಾರು ತಲೆ ತೆಗೆಸ್ಕೋಬೇಕಾಗಿಲ್ಲ. ಎಲ್ರೂ ಧೈರ್ಯವಾಗಿ ತಲೆ ಎತ್ಕೊಂಡು ನೋಡಿ. ಬನ್ನಿ 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 ಬನ್ನಿ, ಕಮ್ ಕ್ಲೋಸರ್, ಕಮ್ ನಿಯರರ್. ನಾಚ್ಕೋಬೇಡಿ ಮಾ. ನೋಡಿ, ನನ್ನ ಬೆನ್ನ ಮೇಲೆ ಹಾಗೂ ಬಲತೊಡೆ ಹಿಂದೆ ಕಾಸಗಲ ಹುಟ್ಟು ಮಚ್ಚೆ ಇದೆ ಅಂತ ಹೇಳ್ಬಿಟ್ಟು ಈ ಸೀತಾಪತಿ ಬೆಟ್ ಕಟ್ಟಿದ್ದಾನೆ. ಹೌದಾ ಸರ್? ಹಾ, ಇದೆಯೋ ಇಲ್ವಾ ನೋಡಿ. ಇಲ್ಲ ಸರ್. ನೀವು ನೋಡಿ. ಇಲ್ಲ ಸರ್. ಕೇಳಿದ್ಯಾ? ಈಗ್ಲಾದ್ರೂ ಬೆಟ್ಟಲ್ಲಿ ಸೋತಿ ಅಂತ ಒಪ್ಕೋ. ಇನ್ಮೇಲೆ ಈ ಸೀತಾಪತಿ ಯಾರ ಹತ್ರನೂ ಬೆಟ್ ಕಟ್ಟೋಲ್ಲ. ಯಾಕೆ ಅಂದ್ರೆ ನನ್ನ ಹತ್ರ ಸೋತಿದ್ದಾನೆ. ಇಲ್ಲ ಸರ್, ನಮ್ ಸೀತಾಪತಿನೇ ಗೆದ್ದಿದ್ದು. ಹಾಗೆ ಬರೀ ಚಡ್ಡಿ ಸಮೇತ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಂತ ನಮ್ಮ ಹತ್ರ 1000 ರೂಪಾಯಿ ಬೆಟ್ ಕಟ್ಟಿದ್ದ. ಅಬ್ಬಾ, 500 ರೂಪಾಯಿ ಗೆದ್ದಿದ್ದೀನಿ. ಏನು ಯೋಚನೆ ಮಾಡಬೇಡಿ, ಮತ್ತೆ ಸಿಗೋಣ. ಬಾಯ್. ಇದೇನಪ್ಪ ಇದು? ಒಳ್ಳೆ ಚಿಕ್ಕ ಮಕ್ಕಳ ತರ ಪಲ್ಟಿ ಹೊಡಿತಾ ಇದೀರಲ್ಲ. ಏನಿಲ್ಲಮ್ಮ, ನಿನ್ನೆ ನಿಮ್ಮಮ್ಮ ದೇವಸ್ಥಾನದ ಸುತ್ತ ನನ್ ಕೈಲಾಗದ್ ಪ್ರದಕ್ಷಿಣೆ ಹಾಕಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ಲಲ್ಲ, ಆ ಹರಕೆ ತೀರ್ಸಿ ತೀರ್ಸಿ ಅಭ್ಯಾಸ ಆಗೋಗಿದೆ ಅಷ್ಟೇ. ಅಮ್ಮ, ಇದೆಂತ ವಿಚಿತ್ರ ಹರಕೆನಮ್ಮ ನಿಂದು. ಅದಿರ್ಲಿ, ಕಾಲೇಜಿಂದ ಬರಕ್ಕೆ ಯಾಕಮ್ಮ ಇಷ್ಟೊತ್ತು? ಯಾಕೆ ಇಷ್ಟೊತ್ತು ಅಂದ್ರೆ ನಡ್ಕೊಂಡ್ ಬಂದೆ, ಅದಕ್ಕೆ. ನಡ್ಕೊಂಡ್ ಬಂದ್ಯಾ? ಸೈಕಲ್ ಇಲ್ಲಮ್ಮ? ಅದು ಸೈಕಲ್ ನ ಲೈಬ್ರರಿ ಮುಂದೆ ನಿಲ್ಸಿದ್ನಾ? ಯಾರೋ ಕದ್ಕೊಂಡು ಹೊಟ್ಟೋದ್ರು. ಸೈಕಲ್ ಕಳ್ದೋಯ್ತು ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದೆಯಾ? ಅಯ್ಯೋ ಅಯ್ಯೋ ಅಯ್ಯೋ, ಬಂಗಾರದ ಲೇಪ ಹಚ್ತೆ ಹೋದ್ರು ಬಂಗಾರದಂತ ಸೈಕಲ್ ಕಳ್ಕೊಂಡ್ ನಿಂತಿದ್ಯಲ್ಲೇ. ಅಯ್ಯೋ ಅಯ್ಯೋ, ಯಾಕ್ರಿ ಹೀಗ್ ಹಾರಾಡ್ತೀರಾ? ಹಾರಾಡ್ದೆ ಏನೇ ಮಾಡ್ಲಿ, ನನ್ ಹೊಟ್ಟೆ ಸಂಕಟ ನಿನಗೆ ಯಾಕೆ ಗೊತ್ತಾಗ್ಬೇಕು? ಏನೂ ಆಗೋಲ್ಲ. ಕಳೆದು ಹೋಗಿರೋ ನಮ್ ಸೈಕಲ್ಲು ಮತ್ತೆ ಸಿಗೋ ಹಾಗೆ ಮಾಡೋದು ಬಹಳ ಸುಲಭ ರೀ. ಯಾಕಮ್ಮ? ಒಂದೇ ಒಂದು ಹರಕೆ ಹೊತ್ಕೊಂಡ್ರೆ ಸಾಕು, ಥಟ್ಟಂತ ಸಿಕ್ಬಿಡುತ್ತೆ. ಸ್ವಾಮಿ. ಅಮ್ಮ, ಸ್ವಾಮಿ, ಕಳೆದು ಹೋಗಿರೋ ನನ್ ಮಗಳ ಸೈಕಲ್ ಸಿಗೋ ಹಾಗೆ ಮಾಡಪ್ಪ. ಅದಕ್ಕೆ ನಮ್ ದೇವ್ರ ಮನೆ ಮುಂದೆ ಇಡೀ ರಾತ್ರಿ ನಿದ್ದೆ ಕೆಟ್ಟು ಗರುಡ ವಾಹನ ಪೋಸ್ ನಲ್ಲಿ ನಮ್ಮ ಯಜಮಾನ್ರ ಕೈನಲ್ಲಿ ತಪಸ್ ಮಾಡಿಸ್ತೀರಪ್ಪ. ಮಾಮಿ. ಡ್ಯಾಡಿ, ಇದೇನಿದು? ಬೆಳಕ್ ಕರೆದು ಇಷ್ಟೊತ್ತಾಯ್ತು, ಇನ್ನೂ ಗರ್ಡ್ ಪೋಸ್ ನಲ್ಲೇ ಇದ್ದೀರಾ? ಏನ್ ಮಾಡೋದಮ್ಮ, ನಿಮ್ಮಮ್ಮ ಹೊತ್ಕೊಂಡು ಹರಕೆನ್ ತೀರ್ಸೋದಕ್ಕೆ ರಾತ್ರಿ ಎಲ್ಲ ಈ ಗರುಡನ್ ಪೋಸಲ್ ಕೂತ್ಕೊಂಡು ದೇಹದಲ್ಲಿದ್ದ ನರ ಎಲ್ಲ ಅಲ್ಲಲ್ಲೇ ಹಿಡ್ಕೊಂಡ್ ಬಿಟ್ಟಿದೆ. ನನ್ ಕಷ್ಟ ಆ ಗರುಡ ಪಕ್ಷಿಗೆ ಗೊತ್ತಾಗತ್ತೆ ಹೊರತು ಮನುಷ್ಯರ ನಿಮ್ಗೆ ಎಲ್ಲಿ ಗೊತ್ತಾಗತ್ತೆ? ಕಾಲ್ ಮೇಲೆ ಹರಿತಾ ಇದೆ. ಅದು ಚೇಳಲ್ಲ, ಇರುವೆ. ದೇಹದಲ್ಲಿ ನಿನ್ನರ ಹಿಡ್ಕೊಂಡ್ಬಿಟ್ಟಿದೆ ಅಂತ ಹೇಳ್ದಲ್ಲ, ಸಡ್ಲಾಗ್ಲಿ ಅಂತ ಹಾಗೆ ಹೇಳ್ದೆ. ಎಂಥ ಒಳ್ಳೆ ಐಡಿಯಾ ಮಾಡಿದೆ, ನನ್ನ ಮೈಯೆಲ್ಲ ಸರಿ ಹೋಗಿದೆ ನೋಡು. ನನ್ನ ಕಂದ. ಅಮ್ಮ, ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಭಾನುವಾರನಾದ್ರೂ ಮನೇಲಿ ಇರ್ಬಾರ್ದ ಲಕ್ಷ್ಮಿ? ಅದು ನನ್ ಫ್ರೆಂಡ್ ರಾಣಿ ಮನೆಗೆ ಕಂಬೈನ್ ಸ್ಟಡಿಗೆ ಬರ್ತೀನಿ ಅಂತ ಹೇಳಿದ್ದೆ. ಬರ್ತೀನಮ್ಮ. ನನ್ ಕರ್ಮ, ರಜಾದಿಂದಲಾದ್ರೂ ಮನೇಲಿದ್ದು ನನ್ಗೇನೋ ಸ್ವಲ್ಪ ಸಹಾಯ ಮಾಡ್ತಾಳೆ ಅಂದ್ರೆ ಈ ಹುಡುಗಿ ನಾನ್ ಹೇಳಿದ್ ಮಾತೇ ಕೇಳಲ್ವಲ್ಲ. ಏನ್ ಮಾಡೋದು ಇವಾಗ? ಅದೇನ್ ಮಹಾ ಬಿಡಿಯಮ್ಮ ಅವ್ರೆ, ಇನ್ನೊಂದು ಅರ್ಕೆ ಹೊತ್ಕೊಂಡ್ರೆ ಆಯ್ತು. ನಂಬರ್ 9. ಸ್ಟಾಪ್ 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 ಸ್ಟಾಪ್. ನೀನು ಬಲು ಪಕ್ಕ. ನಾನ್ ಸಿಂಗಾಪುರ್ನಿಂದ ಬರೋ ವಿಷಯ ಗೊತ್ತಾಗಿ ಈ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೆಸ್ತಾ ಇದೀಯಾ? ಆಸ್ತಿ ಏನೇ? ನನಗ್ ಗೊತ್ತಿದ್ದ ಹಾಗೆ ನಿಮ್ಮ ಅಪ್ಪನಿಗೆ ನೀನೊಬ್ಳೆ ಮಗಳು, ಇದ್ದಕ್ಕಿದ್ದ ಹಾಗೆ ಈ ತಮ್ಮ ಎಲ್ಲಿ ಉದ್ಭವ ಆದ್ನೆ? ರಾಧಾ? ರಾಧಾನ? ಹಂಗಾದ್ರೆ ನೀನ್ ನನ್ನ ಅಕ್ಕ ಅಲ್ಲ ಅಂತ ಈಗ ಪಕ್ಕ ಆಗೋಯ್ತು.
ಸಸ್ಪೆನ್ಸ್ ಕಥೆಯಲ್ಲಿ ಬರೋ ಹಾಗೆ ಸಡನ್ ಆಗಿ ಬಂದಿದ್ದೀಯಲ್ಲ, ಯಾರಪ್ಪ ನೀನು? ನಾನು ಸರ್ ನೀವ್ ಯಾವ್ದಾರು ಪೇಪರ್ ಎಡಿಟರಾ? ಅಲ್ಲ ಕಳ್ಳ. ಅಲ್ಲ ಈ ಮನೆ ಓನರ್ ಭುವನೇಶ್ವರಿ ದೊಡ್ಡಪ್ಪನ ಮಗ ಸಿಂಗಾರು. ಓ, ಭುವನೇಶ್ವರಿ ಅವರ ದೊಡ್ಡಪ್ಪನ ಮಗನಾ? ಯಾರಿವಳು? ನನ್ನ ಹೆಂಡತಿ. ಇವಳಲ್ಲ, ಅಲ್ಲಿ ನಿಂತಿರುವವಳು. ಓ, ಅವರ ಭುವನೇಶ್ವರಿ ಅವರ ಮಗಳು ಲಕ್ಷ್ಮಿ. ಐತಿ. ಈ ಸಿಂಗಾರು ಕೈ ಹಿಡಿಯೋ ಬಂಗಾರು ನೀನ್ ತಾನೆ? ಲಕ್ಷ್ಮಿ, ಯು ಡೋಂಟ್ ವರಿ, ನಾನ್ ಬಂದ್ಬಿಟ್ನಲ್ಲ. ನಾವಿಬ್ರು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಮೆಜೆಸ್ಟಿಕ್ ಸರ್ಕಲ್ ನಲ್ಲಿ ರಿಸೆಪ್ಷನ್ ಮುಗಿಸ್ಕೊಂಡು ಸ್ಲಮ್ ಏರಿಯಾದಲ್ಲಿ ಹನಿಮೂನ್ ಮಾಡ್ಕೊಂಡು ಮುಂದೆ ಅಂಕಲ್ ಇವ್ನು ಮಾತಾಡ್ತಾರದ್ ನೋಡಿದ್ರೆ 100% ಹುಚ್ಚ ಆಸ್ಪತ್ರೆಯನ್ನ ತಪ್ಪಿಸ್ಕೊಂಡ್ ಬಂದಿರೋ ತರ ಇದ್ದಾನೆ. ಎಸ್. ಇವನು ಹುಚ್ಚ, ಅವಳು ಹುಚ್ಚಿ, ಪ್ರಪಂಚವೆಲ್ಲ ಹುಚ್ಚರು. ನಾನು ಮಾತ್ರ ನಿನ್ನ ಪ್ರೇಮದ ಹುಚ್ಚ. ಹುಚ್ಚ. ಸಿಕ್ತು ನನ್ನ ನಾವೆಲ್ಗೆ ಹೊಸ ಟೈಟಲ್, ಹುಚ್ಚರ ಸಂತೆ. ಅಮ್ಮ ಲಕ್ಷ್ಮಿ, ನೀನ್ ಹೇಳಿದ್ ಸರಿ ಕಣಮ್ಮ. ಲೋ ಸ್ವಾಮಿ, ಸ್ವಾಮಿ ಏನ್ ಕೃಷ್ಣ ಅವ್ರೆ? ಮೊದಲು ಈ ಹುಚ್ಚ ನನ್ ಮಗನ ಆ ಕಾಂಪೌಂಡ್ ಇಂದ ಆಚೆ ಥೋಬಾನಸ್ದಂಗೆ ಎಸ್ಬಿಡು. ಏನಾಯ್ತು? ಯಾರ ಇವನು? ಯಾರು ಗೊತ್ತಿಲ್ಲ ಅಮ್ಮವ್ರೆ, ಕಳ್ಳನ್ ತರ ಮನೆ ಒಳಗಡೆ ನುಗ್ಬಿಟ್ಟಿದ್ದಾನೆ. ಅಮ್ಮವರು ಅಂದ್ರೆ ನೀನ್ ನನ್ನ ಅಕ್ಕ, ನೀನ್ ನನ್ ಬಾವ. ಅಕ್ಕ ನಾನು ಗುಡಿಬಂಡೆ ಗುಂಡಮ್ಮನ ಏಕೈಕ ಪುತ್ರ ಕೋದಂಡ ಉರುಫ್ ಸಿಂಗಾರು. ಕೋದಂಡ ಇವನು ನನ್ ದೊಡ್ಡಪ್ಪನ ಮಗ, ನನ್ ತಮ್ಮನಿ. ಚಿಕ್ಕ ವಯಸ್ಸಿನಲ್ಲಿ ಇವನು ಮನೆ ಬಿಟ್ಟು ಹೋದ ಅಂತ ನಮ್ ದೊಡ್ಡಮ್ಮ ಇವನ್ ಕೊರಗಿನಲ್ಲೇ ಸತ್ತು ಹೋಗ್ಬಿಟ್ರು. ಆವತ್ತು ಹೋದವನು ಇವತ್ತು ಬಂದಿದ್ದಾನೆ. ಈ ಸುಂದರ ಮುಖಾರವಿಂದ ನೋಡೋದಕ್ಕಿಂತ ಅವ್ರು ಸತ್ತಿದ್ದೇ ಒಳ್ಳೇದೇ. ಮದುವೆ ಮಾಡ್ಕೊಂಡಾಗ್ಲಿಂದ ನಿನ್ ತವ್ರ ಮನೆ ಬಗ್ಗೆ ನನಗೊಂದು ಸಂಶಯ ಇತ್ತು. ಇವತ್ತು ಇವ್ನು ನೋಡಿದ್ಮೇಲೆ ಅದು ಕನ್ಫರ್ಮ್ ಆಗೋದು. ಏನ್ರಿ ಎಲ್ರು ಕೋದಂಡ, ಇಷ್ಟು ವರ್ಷ ಎಲ್ಲೋಗಿದ್ದಪ್ಪ? ಎತ್ ಮನೆ ವಾತಾವರಣ ಬೇಜಾರಾಗ್ಬಿಟ್ಟು ದೇಶ ವಿದೇಶಗಳನ್ನೆಲ್ಲ ಸುತ್ತಕೊಂಡು ಈಗ ಈ ಊರ್ನಲ್ಲೇ ನಿನ್ನ ಮನೆಯಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ ಬಂದ್ಬಿಟ್ಟೆ ಅಕ್ಕ. ಎಷ್ಟೊಳ್ಳೆ ಕೆಲಸ ಮಾಡ್ದೆ ಕಣಪ್ಪ. ಕಡೆಗೂ ಏಳ್ರಾಟ ನಮ್ಮನೆಗೆ ಒಕ್ಕರಿಸ್ತಾ. ಅಯ್ಯಪ್ಪ, ನಮ್ಮಮ್ಮ ನಮ್ಮ ಅಕ್ಕನ ಹತ್ರ ಏನ್ ಭಾಷೆ ತಗೊಂಡಿದ್ದಾರೆ ಗೊತ್ತಾ? ಏನು? ನೀನು ಮಣ್ಣಲ್ಲಿ ಮಣ್ಣಾಗೋವರೆಗೂ ಈ ನಿನ್ನ ಕಂದನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಂತ ಅಲ್ವೇನಕ್ಕ? ಹೌದು ಕಣಪ್ಪ, ಹೌದು ರೀ. ಕೋದಂಡ, ನೋ ಕೋದಂಡ, ಈಗ ಇವನು ಸಿಂಗಾಪುರ್ ರಿಟರ್ನ್ ಸಿಂಗಾರು. ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ಊಟ ಮಾಡಿ ಆಮೇಲೆ ಮಾತಾಡೋಣ, ಆಯ್ತಾ? ಭುವನೇಶ್ವರಿ ಅವರೇ, ಪಾಂಡುರಂಗ ಅವರೇ, ರಾಧಾಕೃಷ್ಣ ಅವರೇ, ಸಿಂಗಾರು, ಯೋ ಸ್ವಾಮಿ, ಎಲ್ಲ ಬನ್ನಿ ಆಚೆಗೆ. ನೋಡಿ ನನ್ನ ಹೆಂಡತಿ ಕರ್ಕೊಂಡ್ ಬಂದಿನಿ ಇಲ್ಲಿಗೆ. ಬಾ, ಹಿಡಿದು ಬಾ. ನೀನ್ ಈ ಸಮಯದಲ್ಲಿ ಹೆದರ್ಕೊಂಡ್ರೆ ಎಲ್ಲ ಎಡ್ವರ್ಟ್ ಆಗೋಗುತ್ತೆ ಅಷ್ಟೇ. ಧೈರ್ಯವಾಗಿರು. ಏನ್ ಹಾಗೆ ನೋಡ್ತಿದ್ದೀರಾ? ಇವಳು ನನ್ನ ಹೆಂಡತಿ ಲಕ್ಷ್ಮೀ ಬಾಯ್. ಮಾ ಲಕ್ಷ್ಮೀ ಬಾಯ್. ಇವರು ಈ ಮನೆ ಮಾಲೀಕರು ಭುವನೇಶ್ವರಿ ಅಂತ. ಏನ್ ಹಾಗೆ ನೋಡ್ತಿದ್ಯಾ? ಶುರು ಹಚ್ಕೋ. ಏನ್ ಚಲೋ ಅದಲ್ರಿ ಈಕಿ. ಯವ್ವಾ, ಈ ನಿನ್ ಕೆನ್ನಿ ಧಾರವಾಡ ಬೇಡ ಅಂದಂಗದ. ಈ ನಿನ್
ಪೂರ ಗೋಕಾಕದ ಕರ್ದಂಟಿದ್ದಂಗಿದಿ ಅನುಮಾನ ಇಲ್ಲ ಬಿಡೆ. ನಿನ್ನ ಒಮ್ಮೆ ನೋಡೇ ಕತ್ನಂದ್ರ ಮತ್ತ ನೋಡೋಣ ಅನ್ಸ್ತೈತಿ. ನೀ ಬಾಳ್ ಶಾಣೆ ಕದಿ ಅಂತ ನನ್ ಹಿರಿಯ ಕಾಗ್ಜ ಬರ್ದಾನ. ಲಕ್ಷ್ಮೀಬಾಯಿ ಇವರು ಗೊತ್ಕಂಡ್ಬಿಡ ಹಿರಿಯ, ಈಕಿ ಗಂಡ ಹೌದಲ್ರಿ? ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟಿಯನಂತ ನೀನು. ಅದಾರಿ ಮತ್ತ ಹುಬ್ಬಳ್ಳಿ ಮಂದಿ ಶಾಣಿತನ. ಹೌದು ಹೌದು. ಇವ ಯಾರಿವ? ಧಾರವಾಡದ ಎಮ್ಮಿ ಅದ್ದಂಗ ಅದಾನ. ಇವ ಮಾರಿ ನೋಡ ಯಪ್ಪ, ಸೊಲ್ಲಾಪುರ್ ಚಪ್ಪಲಂಗ ಚಪ್ಪಡಿ ಆಗ್ಯಾವ. ಒಟ್ಟಾರೆ ಇವ ನೋಟಾನ ಭಯಂಕರ ಕೆಡ್ತೈತ್ ಬಿಡ್ರಿ ಯಪ್ಪ. ಬೇ ಯಾಕ ಬೇ ಹಂಗ ನೋಡಕತ್ತಿ? ಒಳ್ಳೆ ಬಿಜಾಪುರದ ಗೊಮ್ಮಟ್ ನೋಡ್ದಂಗ. ನಿನ್ನ ನೋಡ್ತಾ ಇದ್ರೆ ಪ್ರತ್ಯಕ್ಷ ನನ್ನ ಮಗಳೇ ಎದುರು ಬಂದು ನಿಂತ ಹಾಗಿದೆ. ಅನುಮಾನನೇ ಇಲ್ಲಮ್ಮ, ನಿನಗೂ ನಮ್ ಲಕ್ಷ್ಮಿಗೂ ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ಅಚ್ಚೊತ್ತದಾಗಿದ್ದೀರಾ ನೀವು. ನಾನ್ ಹೇಳಿಲ್ವಾ ಇಬ್ರು ಒಂದೇ ತರ ಅಂತ? ಹೌದು, ಅದೇ ಕಣ್ಣು, ಅದೇ ಮೂಗು, ಅದೇ ಬಾಯಿ, ಅದೇ ಕಿವಿ. ಏಟ್ ಲಕ್ಷ್ಮಿನೇ. ಡೌಟೇ ಇಲ್ಲ, ಡ್ರೆಸ್ ಮಾತ್ರ ಚೇಂಜು ಅಷ್ಟೇ. ಭಾಷೆನೂ ಸ್ವಲ್ಪ ಚೇಂಜು. ಹುಬ್ಬಳ್ಳಿ ಹುಡುಗಿ ಅಲ್ವೇ? ಹೆಂಗಸಾಗಿ ನೀನು ಜರ್ದ ಹಾಕೋತಾ ಇದೀಯಾ? ಆ ಕಡೆ ಸ್ವಲ್ಪ ಹಾಗೇನೆ ಅಲ್ವಾ ಲಕ್ಷ್ಮೀಬಾಯಿ? ತಿಳಿರಲ್ಲ ಮತ್ತೆ. ಮುಂಜಾನೆ ಜಲ್ಕ ಮಾಡಿ ಜುಣ್ಕಾ ಜೊತೆ 4 ರೊಟ್ಟಿ ಹೊರದಾದ್ಮ್ಯಾಗ ಜರ್ದ ಹಾಕೊಂಡ್ ಜಿಗಿತಾ ಬಂದಿರಾಕಿನ. ನನ್ನ ಹಾದ್ಯಾಗ ಯಾರಾದ್ರೂ ತಲೆ ಇಟ್ರಂದ್ರ ಆ ಹೇಳ್ಕೊಳ್ಳದ ಎಲ್ಲವೂ ನಾನಿ ಮಾಡಿ ಹೇಳ್ತೀನ್ರಿ. ಸೊಂಟ ಮುರ್ಕೊಂತಾನವ. ಈಗೇನ್ ಹೇಳ್ತೀರಿ ಭುವನೇಶ್ವರಿ ಅವರೇ? ನಿನ್ನ ಮಾತಿನಲ್ಲಿ ನಂಬಿಕೆ ಬಂತು ಸೀತಾಪತಿ. ಹೌದು ಹಿರಿಯ, ನೀನ್ ಹ್ಯಾಂತಿನ್ ಕರ್ಕೊಂಡ್ ಬರ್ಲಿಲ್ಲ ಅಂತ ಯಾರೋ ಅಗ್ದಿ ತ್ರಾಸ ಕೊಡಕತ್ತಾರಂತ ಫೋನ್ ಹಚ್ಚಿದ್ಯಲ್ಲ. ಇಷ್ಟ್ರಾಗ ಯಾರ್ ಮತ್ತ? ಇವ ಏನ ಸರಲ್ಲ ಮತ್ತ? ಯಾಕ್ಲೇ ಭಾಗ್ಯ ಕೊಡಬಾರ್ದು ಒಂದ್ ಕೊಟ್ನ ಇಡಬಾರ್ದಿಟ್ಟಿ ಮಗನ ಹಕ್ಕಿ. ಲಕ್ಷ್ಮೀ ಬಾಯ್ ಹೋಗ್ಲಿ ಬಿಡಮ್ಮ, ಏನೋ ತಪ್ಪಾಯ್ತು. 1 ನಿಮಿಷ. ಲಕ್ಷ್ಮಿ ಲಕ್ಷ್ಮಿ ಅಲ್ಲ ಲಕ್ಷ್ಮೀಬಾಯಿ. ಬಾಯಿ ನೀನ್ ಏನೇ ಹೇಳು, ನನಗಂತೂ ನಂಬಕ್ ಆಗ್ತಾನೇ ಇಲ್ಲ. ನೀವು ನಂಬಿದ್ರೆ ಎಷ್ಟು ಬಿಟ್ರೆ ಎಷ್ಟು. ನಿಮ್ ಯಜಮಾನ್ರು ನಂಬುದ್ರಲ್ಲ, ನನಗಷ್ಟು ಸಾಕು. ಯಾರು ಒಳಗಡೆ ಹೋದ್ರಲ್ಲ ಅವರು. ನಡಿ ಲಕ್ಷ್ಮೀಬಾಯಿ. ನಿಂತ್ಕೊಳ್ಳಿ. ಒಳ್ಳೆ ಟೆಂಪೋದಲ್ಲಿ ಡ್ರಾಮಾ ಸ್ಟಾರ್ಟ್ ಆಗಿದೆ. ಕ್ಲೈಮ್ಯಾಕ್ಸ್ ಹೇಗ್ ಮುಗೀತು ಆ ದೇವ್ರಿಗೆ ಗೊತ್ತು. ಬಂದೆ, 1 ನಿಮಿಷ. ಈ ಹಿಡಂಬಿಗೆ ಹೊತ್ತು ಗೊತ್ತು ಅನ್ನೋದೇ ಇಲ್ವಾ? ಯಾವಾಗಂದ್ರೆ ಅವಾಗ ದಬ ಅಂತ ಬಾಗಿಲು ತಟ್ಬಿಡ್ತಾಳೆ. ಸರಿ, ಅದು ಲೂಸು. ಬಾಗಲ್ ತೆಗಿ ಸೀತಾಪತಿ. ನಾನು ಭುವನೇಶ್ವರಿ, ನಿಮ್ ಹೆಂಡತಿ ಲಕ್ಷ್ಮೀ ಬಾಯಿನ ನೋಡೋದಿಕ್ಕೆ ನಾನ್ ಲಕ್ಷ್ಮಿನೂ ಬಂದಿದ್ದೀನಿ. ಇವಳು ಬೇರೆ ನನ್ನ ಹೊಟ್ಟೆ ಉರ್ಸೋಕೆ. ಈಗೇನ್ ಮಾಡೋದು? ಬಂದೆ. ಬನ್ನಿ. ಹೌದು, ಬಾಗಲ್ ತೆಗೆದ್ಬಿಟ್ಟು ಯಾಕೆ ಬಾಗ್ಲ ಹಾಕೊಂಡೆ? ಅದು ಬರೀ ಅಂಡರ್ವೇರ್ ಅಲ್ಲಿದ್ದೆ, ನಿಮ್ಮನ್ನ ನೋಡಿದ್ನಲ್ಲ ಪ್ಯಾಂಟ್ ಹಾಕೊಂಡು ಬಂದೆ. ಸಿಹಿ ತಿಂಡಿ ಮಾಡಿದ್ದೆ, ಕೊಡೋಣ ಅಂತ ಬಂದೆ. ಲಕ್ಷ್ಮೀಬಾಯಿ, ನಿಮ್ ಹೆಂಡತಿ ಲಕ್ಷ್ಮೀಬಾಯಿ ನೋಡೋಕೆಲ್ಲ ನನ್ನ ಹಾಗೆ ಇದ್ದಾರಂತಲ್ಲ. ಅಮ್ಮ ಹೇಳ್ತಾ ಇದ್ರು, ನೋಡ್ಬೇಕಾಗಿತ್ತು. ಸ್ವಲ್ಪ ಕರಿತೀರಾ? ನಿಮ್ಮಮ್ಮನ ಎದುರಿಗೆ ಸಿಕ್ಕಾಕ್ಸ್ಬೇಕು ಅಂತಿದ್ಯಾ? ಸೀತಾಪತಿ, ಲಕ್ಷ್ಮೀಬಾಯಲ್ಲಿ ಸ್ನಾನ ಮಾಡ್ತಿದ್ದಾಳೆ, ನೀವು ಮನೇಲಿರಿ. ಅವಳು ಬಂದ ತಕ್ಷಣ ಕರಿತೀನಿ. ಪರವಾಗಿಲ್ಲ, ಅವಳು ಬರೋವರೆಗೂ ಕಾಯ್ತೀವಿ. ನನ್ ಮಗಳು ನಿಮ್ ಲಕ್ಷ್ಮೀಬಾಯಿನ ನೋಡ್ಬೇಕು ಅಂತ ಹೇಳಿದ್ಲು, ಅದಕ್ಕೋಸ್ಕರ ಬಂದಿದೀವಿ. ಬಾಮ್ಮ ಲಕ್ಷ್ಮಿ, ಕೂತ್ಕೋ ಬಾ. ಸರಿಮ್ಮ. ಅಯ್ಯೋ, ನನ್ನ ಹೆಂಡತಿ ಲಕ್ಷ್ಮೀಬಾಯಿ, ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ. ಈ ಹಾಡು ಎಷ್ಟ್ ಜನಕ್ಕೆ ಹಾಡ್ರು ಆಗಿದೆಯಲ್ಲ. ನನ್ನ ಹೆಂಡತಿ ವಾಯ್ಸು ದಿಟ್ಟು ಎಷ್ಟ್ ಜನಕ್ಕೆ ತರಾನೆ. ನೀವು ಕೇಳಿ.
ಎಷ್ಟು ಸೊಗಸಾಗಿ ಹಾಡ್ತಾರೆ. ಬಿಜಿಎಂ ನನ್ನ ಹೆಂಡತಿ ಅದನ್ನು ಬಿಡಲ್ಲ, ಚೆನ್ನಾಗಿ ಬಾರಿಸ್ತಾಳೆ, ಬಾಯಿಂದಾನೆ ಬಾರಿಸ್ಬಿಡ್ತಾಳೆ. ಆಹಾ, ನನ್ನ ಹೆಂಡತಿ ಬಾತ್ರೂಮ್ಗೆ ಹೋಗ್ಬಿಟ್ರೆ ತನ್ನ ಸೌಂದರ್ಯ ನೋಡ್ತಾ ಮೈ ಮರ್ತು ಬಿಡ್ತಾಳೆ. ಅವ್ಳು ಸದ್ಯಕ್ಕೆ ಆಚೆಗೆ ಬರಲ್ಲ. ನೀವು ಬನ್ನಿ ಬನ್ನಿ. ಪರವಾಗಿಲ್ಲ ಬಿಡಿ, ಅವ್ರು ಬರೋವರೆಗೂ ಹೋಗಲ್ಲ. ನಮ್ಗೇನು ಕೆಲ್ಸವಿಲ್ಲ ಅಲ್ಲಮ್ಮ. ಅಯ್ಯೋ. ಅದು ನನ್ನ ಹೆಂಡತಿನೇ. ನನ್ನ ಹೆಂಡತಿ ಮಿಮಿಕ್ರಿ ಮಾಡಿ ಬೇಕಾದಷ್ಟು ಪ್ರೈಸ್ ತಗೊಂಡಿದ್ದಾಳೆ. SP ಬಾಲಸುಬ್ರಹ್ಮಣ್ಯಂ ಹಾಗೆ, ಬಾಲಮುರಳಿ ಕೃಷ್ಣ ಹಾಗೆ, ಮೊಹಮ್ಮದ್ ರಫಿ ಹಾಗೆ, ಕಿಶೋರ್ ಕುಮಾರ್ ಹಾಗೆ, ಇನ್ನು ಬೇಕಾದಷ್ಟು ತರ ಹಾಡ್ತಾಳೆ. ಬೇಕಾದ್ರೆ ನೀವು ಹಾಡಿ, ನಿಮ್ ತರನು ಹಾಡ್ಬಿಡ್ತಾಳೆ. ಲಕ್ಷ್ಮಿ, ನೀನಿಲ್ಲಿದ್ದು ಲಕ್ಷ್ಮಿ ಬಾಯಿ ಬಂದ್ಮೇಲೆ ನೋಡ್ಕೊಂಡ್ ಬಾ, ನಾನ್ ಬರ್ತೀನಿ. ಏನು, ನಿನ್ ಹೆಂಡತಿಗೆ ಬಾತ್ರೂಮ್ ಅಂದ್ರೆ ಇಷ್ಟನಾ? ಅವಳ ಸೌಂದರ್ಯ ನೋಡಿ ಎಲ್ಲ ಮರ್ತು ಬಿಡ್ತಾಳ? ನೀನ್ ಮಾತ್ರ ಕಮ್ಮಿನಾ? ನನ್ ಚುಡಾಯಿಸ್ಬೇಕು ಅಂತ ನಿಮ್ಮ ಅಮ್ಮನ್ ಕರ್ಕೊಂಡ್ ನನ್ನ ಹೆಂಡತಿ ನೋಡ್ಬೇಕು ಅಂತ ಹೇಳ್ತೀಯಾ? ಸರಿಯಾಗಿದ್ಯಾ? ಅಂತೂ ನೀನ್ ಮಹಾನ್ ಸುಳ್ಪುರ್ಕ. ಏನೋ ಒಂದ್ ಹೇಳಿ ಎಲ್ರು ನಮಿಸ್ಬಿಡ್ತೀಯ. ಮತ್ತೆ ಇಷ್ಟೆಲ್ಲ ಯಾತಕ್ಕೋಸ್ಕರ ಮಾಡ್ತೀನಿ? ನೀನ್ ಪಡಿಯೋಕ್ ಚಿನ್ನ ಅಲ್ಲ? ಅಬ್ಬಾ, ಎಷ್ಟೊತ್ತು ಮಾಡ್ಬಿಟ್ಟಿ ಲಕ್ಷ್ಮಿ ಬರೋಕೆ? ಏನ್ ಮಾಡಕ್ ಹಾಕಿತ್ರಿ? ಆ ಸಿಂಗರ್ ಹೋದನಲ್ಲ ಹದ್ನಂಗ, ಅವ್ನ್ ಕಣ್ ತಪ್ಸ್ಕೊಂಡ್ ಬರೋದ್ ಬ್ಯಾಡೇನ? ಮಳ್ಳಿ, ಇಲ್ಲಿ ಯಾಕೆ ಬೇಕು ಹುಬ್ಬಳ್ಳಿ? ಹೌದಲ್ಲ? ಹೌದು. ಹಾ, ಏನ್ ರಾಯ್ರೆ, ಮಂಚ ಹೂವ ಘಮ ಘಮ ಅನ್ನೋ ಹೂವನ್ನ ಮಂಚದ ಮೇಲೆ ಯಾಕೆ ಹಾಕ್ತೀರಿ, ಯಾವಾಗ ಹಾಕ್ತೀರಿ ಅಂತ ನಿನಗೆ ಗೊತ್ತಿಲ್ವಾ ಚಿನ್ನ? ಆಹಾ, ಆಸೆ ನೋಡು. ಇರಬಾರ್ದಾ? ಏನೋ ಹೋಗ್ಲಿ ಪಾಪ ಅಂತ ಆಕ್ಟ್ ಮಾಡಕ್ ಒಪ್ಕೊಂಡ್ರೆ ಇದು ಬೇರೆನಾ? ರಾಯ್ರೆ, ಇದೆಲ್ಲ ಈಗ್ಲೇ ಗಿಟ್ಟೋದಿಲ್ಲ. ಅಯ್ಯಪ್ಪ. ಮದ್ವೆ ಆಗೋವರ್ಗು ತಾವ್ ಆಚೆನೆ ತಗೊಳ್ಳಿ ಸರ್. ಅಲ್ಲಲ್ಲ, ಇವತ್ತು ಒಂದ್ ದಿವಸ. ಅದೆಲ್ಲ ಬೇಡ, ನಡೀರಿ ಸರ್. ಲಕ್ಷ್ಮಿ ಲಕ್ಷ್ಮಿ ಪ್ಲೀಸ್. ಇನ್ನು ಗ್ಯಾರಂಟಿ ನಂಜುಂಡಿ ಕಲ್ಯಾಣ, ಅಕ್ಕನ ಮಗಳ ಸೊಕನು ಮುರಿದು ಅಕ್ಕನ ಮಗಳ. ಪಾಂಡುರಂಗವ್ರೆ, ಏನ್ ನೀವ್ ಇಲ್ಲಿದ್ದೀರಿ? ಬಹಳ ವರ್ಷದಿಂದ ಇದೇ ಕಣಯ್ಯ ನನ್ ಸುಪ್ಪತ್ಗೆ. ಅಂದ್ರೆ ಲಕ್ಷ್ಮಿ? ಅನುಮಾನನೇ ಬೇಡ, ಲಕ್ಷ್ಮಿ ನನ್ ಮಗಳೇ. ಆ ಚಾನ್ಸ್ ಹ್ಯಾಕ್ ಬಂತು ಅಂತ ಇನ್ನೊಂದ್ಸಲ ಹೇಳ್ತೀನಿ. ಅದು ಸರಿ, ನೀನೇನು ಇಲ್ಲಿ ಬಂದ್ ಮಲ್ಕೋತಾ ಇದೀಯಾ? ಏನಿಲ್ಲ, ನನ್ಗೂ ನಿಮ್ ಮಗಳಿಗೂ ಚಿಕ್ಕ ತಗರಾರು. ನನ್ನ ಮಗಳು? ಅಬ್ಬಬ್ಬ, ಅಂದ್ರೆ ನಿಮ್ ಮಗಳು ಹಾಗಿರೋ ನನ್ನ ಹೆಂಡತಿಗೂ ಅಂತ. ಹೋಗ್ಲಿ ಬಿಡಯ್ಯ, ಅದರಿಂದ ಒಳ್ಳೇದೇ ಆಯ್ತು. ಹಾಗೆ ನನಗ್ ಕಂಪ್ನಿ ಸಿಕ್ತಲ್ಲ. ಸೀತಾಪತಿ, ನನ್ನ ಅನುಭವದಲ್ಲಿ ಒಂದ್ ಮಾತು ಹೇಳ್ತೀನಿ ಕೇಳು. ಹೇಳಿ. ಈ ಹೆಂಗಸರು ಒಳ್ಳೆ ಹಾವಾಡಿಗರಿದ್ದ ಹಾಗೆ. ಬೇಕಾದಾಗ ಪುಂಗಿ ಊದಿ ಹೆಡೆನ ಆಡಿಸ್ತಾರೆ, ಬೇಡದಿದ್ದಾಗ ಅದೇ ಹಾವನ್ನ ಬುಟ್ಟಿಲಿ ಹಾಕಿ ಮುಚ್ಚಿಟ್ಟು ಬಿಡ್ತಾರೆ. ನೋಡು, ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆನೂ ಒಬ್ಬ ಹೆಂಗಸ ಇದ್ದೇ ಇರ್ತಾಳೆ. ಕೇಳಿದ್ಯೋ ಇಲ್ವೋ? ನಾ ಹೇಳ್ತೀನಿ ಕೇಳು. ಪ್ರತಿಯೊಬ್ಬ ಗಂಡಸಿನ ಅಧೋಗತಿ ಹಿಂದೆನೂ ಒಬ್ಬ ಹೆಂಗಸು ಇದ್ದೇ ಇರ್ತಾಳೆ. ಹೌದಾ? ಇರ್ತಾಳಯ್ಯ. ಇರ್ತಾಳೆ ಅಲ್ಲ, ಇದಾರೆ. ಇದಾಳ? ಎಲ್ಲಿ? ನಿಮ್ ಹಿಂದೆ ನೋಡಿ. ಏನ್ರಿ ಅದು? ನಿಮ್ ಯಜಮಾನ್ರು ಕರೀತಾವ್ರೆ. ಏನಿಲ್ಲ ಭುವನ, ಸೀತಾಪತಿ ನಿದ್ದೆ ಬರೋದಿಲ್ಲ, ಸ್ವಲ್ಪ ಜೋಕ್ಸ್ ಹೇಳಿಂದ. ಜೋಕ್ಸ್ ಹೇಳ್ತಾ ಇದ್ದೆ ಅಲ್ವಾ? ಹೌದು, ಜೋಕ್ ಹೇಳೋ ಹೊತ್ತಿದು. ನೀವಿಲ್ಲಿದ್ರೆ ಏನೇನೋ ಕೆಟ್ಟದಾಗ ಮಾತಾಡಿ ಆ ಸೀತಾಪತಿ ಮನಸ್ಸನ್ನು ಹಾಳು ಮಾಡ್ಬಿಡ್ತೀರಾ. ಹೋಗಿ ಒಳಗ್ ಹೋಗಿ ಮಲ್ಕೊಳ್ಳಿ. ಥ್ಯಾಂಕ್ಸ್. ಗುಡ್ ನೈಟ್ ಸೀತಾಪತಿ. ಹೌದು, ನೀನೇನು ಇಲ್ಲಿ ಮಲ್ಕೋತಿದ್ಯಾ? ನನ್ನ ಹೆಂಡತಿ ಸ್ವಲ್ಪ ಗರಂ ಆಗಿದ್ದಾಳೆ. ಗಂಡ ಹೆಂಡತಿ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ, ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗುತ್ತೆ. ಹೋಗ್ ಒಳಗೋಗ್ ಮಲ್ಕೋಪ. ಅಲ್ಲ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ಹೋಗೋ. ಏನ್ ಒಳಗಡೆ ಬರ್ತಾ ಇದೀರಲ್ಲ? ಅವ್ರಲ್ಲಿ ಒಳಗಡೆ ಹೋಗು ಅಂತ ದಬ್ತಾ ಇದಾರೆ. ನೀನ್ ಇಲ್ಲಿ ಆಚೆ ಹೋಗು ಅಂತ ತಳ್ತಿದ್ಯಾ?
ಒಟ್ನಲ್ಲಿ ನಿಮ್ಮಿಬ್ಬರ ಮಧ್ಯೆ ಸಿಗಾಕೊಂಡು ನಾನ್ ಸಾಯ್ತಾ ಇದ್ದೀನಿ. ಯಾರು ಅವರು ಹನ್ನೆರಡು 13 14 ಏನ್ ಪಾಂಡುರಂಗ ಅವ್ರೆ 15 ಬಹಳ ಖುಷಿಯಿಂದ ಕಸರತ್ ಮಾಡ್ತಿರೋ ಹಾಗೆ ಕಾಣ್ತಿದೆ. ಸ್ವಲ್ಪ ಎಪ್ಸಯ್ಯ. ಇದು ಬೇರೆನಾ? ಏನಿಲ್ಲ ಕಣಯ್ಯ, ಈ ತರ ಎಕ್ಸಸೈಸ್ ಮಾಡಿ ಬಹಳ ವರ್ಷಗಳಾಗಿ ಹೋಗಿತ್ತು. ಹೆಚ್ಚು ಕಮ್ಮಿ 18 ವರ್ಷದಲ್ಲಿ ಇದೆ ಮೊದಲನೇ ಸಲ ಅನ್ಕೋ. ಸೀತಾಪತಿ ನಿನ್ನಿಂದ ಒಂದು ಸಹಾಯ ಆಗ್ಬೇಕಲ್ಲಯ್ಯ. ಅದೇನ್ ಹೇಳಿ. ಪ್ರತಿ ದಿವಸ ರಾತ್ರಿ ನಿಮ್ಗೆ ತೈಲ ತಿಕ್ಬೇಕಾ? ಅಲ್ಲಯ್ಯ, ಪ್ರತಿ ದಿವಸ ರಾತ್ರಿ ನೀನು ನಿನ್ನ ಹೆಂಡತಿ ಲವ್ ಡ್ಯೂಯೆಟ್ ಹಾಡ್ಬೇಕು. ನೀವು ಲವ್ ಡ್ಯೂಯೆಟ್ ಹಾಡಿದ್ರೆ ನಮ್ ಭುವನೇಶ್ವರಿಗೆ ಒಂಥರ ಆಗತ್ತೆ, ನಮ್ ಭುವನೇಶ್ವರಿಗೆ ಒಂಥರ ಆದ್ರೆ ನನ್ನ ಜೀವನದಲ್ಲಿ ವಸಂತ ಚಿಮ್ಮುತ್ತೆ ಕಣಯ್ಯ. ಹಾಗೆ ಆಗ್ಲಿ ಬಿಡಿ ಸರ್. ಥ್ಯಾಂಕ್ ಯು. ಸ್ವಲ್ಪ ಬಗ್ಸೆಯ. ಬರ್ತೀನಿ. 21 22 ಪಾಂಡುರಂಗ ಅವ್ರೆ, ಏನಯ್ಯ? ನಿಮ್ಗೆ ಆಗ್ತಿರೋ ಸಂತೋಷಕ್ಕೆ ನಾವಿಬ್ರು ಒಂದು ಬೆಟ್ ಕಟ್ಕೊಳ್ಳೋಣ. ಏನು? ನಾನು 1 2 3 ಅಂತೀನಿ, ನೀವು ಓಡ್ಬೇಕು. ಇದು ಚಿಕ್ಕ ಮಕ್ಕಳು ಮಾಡ್ತಾರೆ. ಆಯ್ತು, ಎಷ್ಟಯ್ಯ ಬೆಟ್ಟು? ನೀವ್ ಹೇಳ್ದಷ್ಟು. 500 ರೂಪಾಯಿ. ಓಕೆ, ರೆಡಿನಾ? ಸ್ವಲ್ಪ ಪಂಚೆ ಕಟ್ಕೊಂಡ್ಬಿಡ್ತೀನಿ. ತಿರ್ಕೊಳ್ಳಿ. 1 2 ಸೀತಾಪತಿ 3 ಅಂತ ಹೇಳಯ್ಯ ಬೇಗ. ಅರೆ, ನನಗೆ ಯಾವಾಗ ಇಷ್ಟ ಬರ್ತದೆ ಅವಾಗ ಹೇಳ್ತೀನಿ. ಸುಮ್ಮನೆ ನಿಂತ್ಕೊಳ್ಳಿ. ಸೀತಾಪತಿ ಬನ್ನಿ. ನೋಡಿದ್ರಾ? ಈ ವಯಸ್ಸಿನಲ್ಲಿ ಈ ಬುದ್ಧಿನ? ನಡೀರಿ ಕೆಳಗೆ. ಯಾವ ವಯಸ್ಸಾದೇನಂತೆ? ನಾ ಬರಲ್ಲ. ಯಾತಿಗ್ ಬರಲ್ಲ ಅಂತ ಇವಾಗ ಗೊತ್ತಾಯ್ತಾ? ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನಡೀರಿ ಕೆಳಗೆ. ಸೀತಾಪತಿ ಬೇಗ ಹೇಳಯ್ಯ. ಅಯ್ಯೋ, ನಾನ್ ನಿಮಗೆ ರೆಕಮೆಂಡೇಶನ್ ಮಾಡ್ಬೇಕಂತೆ. ಜುಟ್ಟು ಹಿಡಿದು ಹೇಳ್ಕೊಂಡು ಹೋಗಿ. ಕೊನೆದಾಗಿ ಹೇಳ್ತಿದ್ದೀನಿ, ಕೆಳಗೆ ಬರ್ತೀರಲ್ವಾ ನೀವು? ಬಂದ್ರೆ ಒಳ್ಳೆ ಆಪರ್ಚುನಿಟಿ ಹೊಡಕತ್ತೆ. ನಾ ಬರೋದಿಲ್ಲ. ಬೇಡ ಬಿಡಿ, ನಾನೇ ಮಾಡಿ ಮೇಲಿಂದ ಬೇಸತ್ತು ಹೋಗ್ತೀನಿ. ಆಮೇಲೆ ನಿಮ್ಗೆ ಹೇಗ್ ಬೇಕೋ ಹಾಗೆ ಇರಿ ನೀವು. ಭುವನ ಕಡೆದಾಗಿ ಕೇಳ್ತೀನಿ, ಬರ್ತೀರಾ ಇಲ್ವೋ? ಭುವನ ಬಂದ ಇರು. ಭುವನ ಬಂದ್ಬಿಟ್ಟೆ. ಕೆಳಗಡೆ ಬಾ. ಪಾಂಡುರಂಗ ಅವ್ರೆ, ನಾನ್ 3 ಹೇಳಲ್ಲ, ನೀವು ಓಡ್ ಬಂದ್ಬಿಟ್ರಿ. ಎತ್ತಿ 500 ರೂಪಾಯಿನ ಬೇಗ. ಮತ್ ಸಿಗೋಣ. ಏನ್ರಿ ಅದು? ನನ್ ಕರ್ಮ, ನೀ ಬಂದೆ 500 ಹೋಯ್ತು. ಏನ್ರಿ, ಪ್ರಿಂಟರ್ ನಂಜಪ್ಪನವ್ರು ಬರ್ತಾರೆ ಅಂತ ಹೇಳಿದ್ರಿ, ಎಲ್ಲಿ ಬರ್ಲೇ ಇಲ್ವಲ್ಲ? ಎಲ್ಲ ಪ್ರಿಂಟ್ ಆಗ್ಬಿಟ್ಟಿರ್ಬೇಕು. ಓ, ಬಂದ್ರು. ಬನ್ನಿ ನಮಸ್ಕಾರ ನಮ್ಮ. ಕೂತ್ಕೊಳ್ಳಿ. ರೀ, ನಿಮ್ಮನ್ನಲ್ಲ, ಕೂತ್ಕೊಳ್ಳಿ. ಏನ್ರಿ, ಅಪರೂಪಕ್ಕೆ ಬಂದಿದ್ದಾರೆ. ನಾನ್ ಕಥೆ ಓದಿ ಹೇಳ್ತಾ ಇರ್ತೀನಿ, ಏನಾದ್ರೂ ಸ್ವೀಟ್ ಮಾಡ್ಕೊಂಡ್ ಬನ್ನಿ. ಓಹೋ, ಅಗತ್ಯವಾಗ ಆಗ್ಲಿ. ನೀವ್ ಕತೆ ಕೇಳ್ತೀರಿ, ನಾ ಅವ್ರಿಗೆ ಸಹಾಯ ಮಾಡ್ತೀನಿ. ಥ್ಯಾಂಕ್ ಯು. ಓದ್ಲಾ? ಶುರು ಮಾಡಿ. ಕೃಷ್ಣ ಅವ್ರೆ, ಏನ್ ಸಿಹಿ ತಿಂಡಿ ಮಾಡ್ತೀರಾ? ಜಿಗಿ ಪಾಕ್. ಜಿಗಿ ಪಾಕ್? ಅದನ್ನ ಹೇಗ್ ಮಾಡ್ತೀರಾ? ವೆರಿ ಸಿಂಪಲ್. ಈಗ ಬೆಲ್ಲ, ಮೈದಾ, ಗೋಡಂಬಿ, ದ್ರಾಕ್ಷಿ ಎಲ್ಲ ರೆಡಿ ಮಾಡ್ಕೋಬೇಕು. ಪ್ರಾರಂಭದಲ್ಲಿ ನಂಜುಂಡನಿಗೂ ದೇವಿಗೂ ಪರಿಚಯವಾಯಿತು. ಆ ಪರಿಚಯ ಪ್ರೇಮವಾಗಿ ಬದಲಾಯಿತು. ನಂಜುಂಡ ದೇವಿಯರ ಮಧ್ಯೆ ಬೆಂಕಿ ಹಚ್ಚಬೇಕು. ಈ ರೀತಿ ಬೆಂಕಿ ಹಚ್ಚಿದ ನಂತರ ಧಗಧಗನೆ ಉರಿಯುತ್ತದೆ ದೇವಿಯ ಹೃದಯ. ನೀನ್ ಈ ರೀತಿ ಉರಿಯೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳಿದ ಅವಳ ತಂದೆ ಈ ರೀತಿ ಯೋಚನೆ ಮಾಡಿದ. ನಂಜುಂಡನನ್ನು ಕಂಡು ಅವನನ್ನು ಚೆನ್ನಾಗಿ ಬಡಿದು ಪುಡಿ ಮಾಡಿದ ಬೆಲ್ಲವನ್ನು ಒಂದು ಪಕ್ಕಕ್ಕಿಟ್ಟುಕೊಳ್ಳಬೇಕು. ಆ ನಂತರ ನಂಜುಂಡನಿಂದ ವಿಷಯವನ್ನು ತಿಳಿದ ದೇವಿಯು ಗುಂಡಾದ ಅವನ ಗುಂಡಿಗೆಯ ಮೇಲೆ ಬಾಂಡ್ಲಿಯನ್ನು ಇಡಬೇಕು. ಎಣ್ಣೆಯನ್ನು ಹಾಕಬೇಕು. ಚೆನ್ನಾಗಿ ಕಾಯಲು ಬಿಡಬೇಕು. ಚೆನ್ನಾಗಿ ಕಾದ ನಂತರ ಪ್ರೀತಿಯಿಂದ ಆಲಂಗಿಸಿಕೊಳ್ಳುತ್ತಾಳೆ. ದೇವಿ, ಜನ್ಮದಲ್ಲೂ ನೀನೇ ನನ್ನ ಪ್ರಿಯತಮೆ ಎಂದು ಹೇಳುವಾಗ ಧಾರಾಕಾರವಾಗಿ ಸುರಿಯುತ್ತಿರುತ್ತದೆ ಕಣ್ಣಿನಿಂದ ನೀರು.
ನೀರನ್ನು ಕಾದ ಬಾಣ್ಲಿಗೆ ಹಾಕಬೇಕು. ಮೈದಾ ಹಿಟ್ಟನ್ನು ಅದಕ್ಕೆ ಸುರಿಯಬೇಕು. ಅರ್ಧ ಗಂಟೆ ಕೊತನೆ ಕುದಿಯಲು ಬಿಡಬೇಕು. ಕುದ್ದಿದ ಆ ನೀರು ನಂಜುಂಡನ ಪಾದದ ಮೇಲೆ ತಟ್ ತಟ್ ಎಂದು ಬೀಳುತ್ತದೆ. ನನಗೆ ಪ್ರೇಮ ಭಿಕ್ಷೆ ನೀಡಲಾರೆಯಾ ಎಂದು ದೇವಿಯು ಅಂಗಲಾಚುತ್ತಾಳೆ. ನಂಜುಂಡ ಮೆತ್ತಗಾಗುತ್ತಾನೆ. ಈ ರೀತಿ ಮೆತ್ತಗಾದ ಮೇಲೆ ಬೆಲ್ಲವನ್ನು ಹಾಕಬೇಕು. ನಂಜುಂಡಿ ಹಾಗೂ ದೇವಿಯ ಪ್ರೇಮವು ಜಿಗುಟಾಗುತ್ತದೆ. ಆಗ ಚೆನ್ನಾಗಿ ತೊಳಸಬೇಕು. ಈ ರೀತಿ ಸಿದ್ಧವಾದ ಪಾಕವನ್ನು ಒಂದು ತಟ್ಟೆಯಲ್ಲಿ ಸುರಿದುಕೊಳ್ಳಬೇಕು. ಅದರ ಮೇಲೆ ಚುಂಬಿಸಿದ. ಅಲ್ಲಿ ನೆರೆದಿದ್ದ ಹಿರಿಯರೆಲ್ಲರೂ ಜ್ಞಾನ ತಪ್ಪಿದರು. ಅವರಾಗ್ಲೇ ಸಮಾಪ್ತಿ ಆದ್ರು ಅಂತ ಕಾಣುತ್ತೆ. ಬೇಗ ಪರಿಸಮಾಪ್ತಿ ಅಂತ ಓದ್ಬಿಡೆ. ಏನು ಅಂದ್ರೆ? ಹಲೋ, ಏನು ಅಂದ್ರೆ? ಹಲೋ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ಪಾಂಡುರಂಗ ಅವರೇ, ಅಯ್ಯಪ್ಪ, ಅಯ್ಯ. ಅಂದಾಗೆ ಇವತ್ತೇನ್ ವಿಶೇಷ ಗೊತ್ತಾ? ದೇಶ ವಿದೇಶದಲ್ಲೆಲ್ಲ ಗಣೇಶ ಹಾಲು ಕುಡಿತಿದನಂತೆ. ಗಣೇಶ ಹಾಲು ಕುಡಿದ್ನ? ಭ್ರಮೆ ಭ್ರಮೆ. ಎಲ್ಲಾ ಕಡೆ ಸುದ್ದಿ ಆಗಿರುವಾಗ ನೀವು ಭ್ರಮೆ ಅಂತಿರಲ್ಲ. ಇಲ್ಲಿ ನೋಡಿ, ಪೇಪರ್ ನೋಡಿ. ಪೇಪರ್ಲಿ ಬೇರೆ ಬಂದ್ಬಿಟ್ಟಿಯಾ? ನಾನ್ ಬರ್ತೀನಿ. ನನ್ನ ಮುಟ್ಟಾಳ ಅಂತ ತಿಳ್ಕೊಂಡಿದ್ದೀರಾ? ದಿಂಬ ಹಾಕ್ಬಿಟ್ಟು ಹೊದ್ಗೆ ಉದರ್ಸ್ಬಿಟ್ರೆ ನಂಬಿಡ್ತೀರಾ? ಭುವನೇಶ್ವರಿ, ಭುವನ, ಏ ಭುವನ, ರಾತ್ರಿ ಹೊತ್ತು ಆಚೆ ಹೋಗ್ಬೇಡ ಅಂತ ಹೇಳಿದ್ರು ನಮ್ ಕಣ್ ತಪ್ಸಿ ನಮ್ಮ ಮಗಳು ಆಚೆ ಹೋಗ್ತಾಳೆ ಅಂತ ಹೇಳಿದ್ರೆ ನೀನ್ ನಂಬ್ತಿರ್ಲಿಲ್ಲ ಅಲ್ಲ? ಇವತ್ತು ಅವಳು ಹ್ಯಾಕ್ ಹೋಗಿದ್ದಾಳೆ ಅಂತ ತೋರಿಸ್ತೀನಿ. ಬಾ ಬಾ ನನ್ ಜೊತೆ. ಬಾ ಬಾಯ್ಲಿ ಬಾ. ನೋಡು, ಹಾಸಿಗೆ ಮೇಲೆ ದಿಂಬಿಟ್ಬಿಟ್ಟು ಅಲ್ಲಿ ಹೊದ್ಗೆ ಹೊದಿಸ್ಬಿಟ್ಟು ಹೊರಟೋಗಿದ್ದಾಳೆ. ನೀನೇ ಕಣ್ಣಾರ ನೋಡು. ನೀವೇ ಸರಿಯಾಗಿ ಕಣ್ಬಿಟ್ ನೋಡಿ. ನಿಮ್ ಕಣ್ಣಿಗೆ ಪೊರೆ ಬಂದ್ಬಿಟ್ಟಿದೆ ರೀ. ಮೊದ್ಲು ನಿಮ್ಮನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ನನ್ ನಿದ್ದೆ ಎಲ್ಲ ಹಾಳು ಮಾಡಿದ್ರಲ್ರಿ. ನನ್ ಮತ್ ಇವಳು ಗಣೇಶ ಹಾಲು ಕುಡ್ದಿದ್ದೇ ಒಂದು ವಿಚಿತ್ರ ಅಂದ್ರೆ ಇನ್ನೊಂದು ವಿಚಿತ್ರ. ಗುಡ್ ನೈಟ್ ಡ್ಯಾಡ್. ಭುವನೇಶ್ವರಿ, ಭುವನೇಶ್ವರಿ, ಇನ್ನೇನ್ರಿ? ಈ ಸಲ ಅದೇ ರೀತಿ ಹಾಸಿಗೆ ಮೇಲೆ ದಿಂಬಿಟ್ಬಿಟ್ಟು ನನ್ ಕಣ್ ಮುಂದೆನೆ ಟಾಟಾ ಅನ್ಬಿಟ್ಟು ಹೊಟ್ಟೋದ್ಲು ಕಣೆ. ನಿಮ್ ಕಣ್ಣಿಗೆ ಪೊರೆ ಬಂದಿರೋದ್ ಮಾತ್ರ ಅಲ್ಲ, ಚಿತ್ತ ಭ್ರಮೆ, ಹುಚ್ಚು. ಸ್ವಾಮಿ, ನಮ್ಮ ಯಜಮಾನ್ರು ಹುಚ್ಚು ಹೋದ್ರೆ ಬೆಂಕಿ ಕೊಂಡದ ಮೇಲೆ ಬೇಡ ಬೇಡ, ಬೆಂಕಿ ಕೊಂಡಾನು ಬೇಡ, ಏನು ಬೇಡ. ನಾನೇನಾದ್ರೂ ನೋಡಿದ್ರೆ ತಾನೇ ನನ್ ಕಣ್ ಮುಂದೆ ಅವಳು ಹೋಗ್ಲಿಲ್ಲ, ನನಗ್ ಟಾಟಾ ಮಾಡ್ಲಿಲ್ಲ. ಎಲ್ಲ ಮಾಯ, ಎಲ್ಲ ಮಾಯ. ಮಲಕ್ಕೋ. ಎಲ್ಲ ಮಾಯವೋ ಪ್ರಭುವೇ, ಎಲ್ಲ ಮಾಯವೋ.
ನಾನೇನಿದು ನಾಯಿ ಅನ್ಕೊಂಡ್ಬಿಡ್ತಾ? ನಾಯಿ ನಾಯಿ ಆ ನಾಯಿ ಓಡಿಸಿ, ಆ ನಾಯಿ ಓಡಿಸಿ. ಥ್ಯಾಂಕ್ ಯು ಸರ್. ಇಟ್ಸ್ ಆಲ್ ರೈಟ್. ಭೀಮಾ, ಲೇ ಕೃಷ್ಣ, ಹುಬ್ಳಿಂದ ಯಾವ ಬಂದ್ಯಾ? ನಾನ್ ಬಂದು 3-4 ತಿಂಗಳಾಯ್ತು. ಅದ್ ಸರಿ, ನಾಯಿ ಯಾಕೆ ನೀನ್ ಓಡಿಸ್ಕೊಂಬಂತು? ಅಷ್ಟು ಸುಲಭವಾಗಿ ಹೇಳೋಕ್ಕಾಗುತ್ತಾ? ಅದೊಂದ್ ದೊಡ್ಡ ಕತೆ ಹೇಳ್ತೀನಿ ಬಾ.